ಎಲ್ಲರಿಗೂ ನಮಸ್ಕಾರ. ಶರಣಧರ್ಮ ವಿಡಿಯೋ 12. ಬಸವಣ್ಣನವರ ದಾಸೋಹ ಕಾಯಕ ತತ್ವದ ಪ್ರಭಾವ ಪರಿಣಾಮ. ಕಾಯಕ ಜೀವಿ ಶರಣರ ಕಡು ಬಡತನದ ಜೀವನದ ಸ್ಥಿತಿಗತಿ, ಭಕ್ತಿ, ಕಾಯಕ ದಾಸೋಹ ಸಂಕಲ್ಪ ಮತ್ತವರ ಧರ್ಮ ಸಂಕಟ ಯಾತನೆ. ಈ ಕುರಿತು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ದಂಪತಿಗಳಿರುವರ ವಚನಗಳನ್ನು ಆಧರಿಸಿರ್ತಕ್ಕಂಥ ಚರ್ಚೆ ಇದು. ಶಿವಶರಣರಲ್ಲಿ ಕೆಲವರು ಅತಿ ಕಡು ಬಡತನದಲ್ಲಿ ಜೀವಿಸುತ್ತಿದ್ದರಿಂದಲೂ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಕದಿರ ರೆಮ್ಮವ್ವೆ ಇಂಥ ಕೆಲ ಶರಣೆಯರ ಉದಾಹರಣೆಗಳನ್ನು ನಾವು ಕೈಗೆತ್ತಿಕೊಂಡು ಚರ್ಚೆ ಮಾಡಬಹುದು. ಈ ಶರಣ ದಂಪತಿಗಳಲ್ಲಿ ರೆಮ್ಮವ್ವೆಯ ಗಂಡ ದುಡಿಯುವವನಲ್ಲ ಎಂಬುದು ಆಕೆಯ ವಚನದಿಂದಲೇ ನಮಗೆ ಅರ್ಥವಾಗುತ್ತದೆ. ಎಲ್ಲರ ಗಂಡಂದಿರು ಪರದಳ ನಿಬಾಡರು, ಎನ್ನ ಗಂಡ ಮನದಳ ವಿವಾಡ. ಎಲ್ಲರ ಗಂಡಂದಿರು ಪರದಳ ವಿವಾಡರು, ಎನ್ನ ಗಂಡ ಮನದಳ ವಿವಾಡ. ಎಲ್ಲರ ಗಂಡಂದಿರು ಗಜವೇಂಟೆಕಾರರು, ಎನ್ನ ಗಂಡ ಮನವೇಂಟೆಕಾರ. ಎಲ್ಲರ ಗಂಡರು ತಂದಿಕ್ಕಿಸಿಕೊಂಬರು, ಎನ್ನ ಗಂಡ ತಾರದೇ ಇಕ್ಕಿಸಿಕೊಂಬ. ಎಲ್ಲರ ಗಂಡಂದಿರಿಗೆ 3, ಎನ್ನ ಗಂಡಂಗೆ ಅದೊಂದೇ. ಅದೊಂದೂ ಸಂದೇಹ ಕದಿರ ರೆಮ್ಮವ್ವೆಯೊಡೆಯ ಗುಮ್ಮೇಶ್ವರ. ಇದು ಕದಿರ ರೆಮ್ಮವ್ವೆಯ 744ನೇ ವಚನ. ಇಲ್ಲಿ ಚರ್ಚಿಸ್ತಕ್ಕಂಥದ್ದು ಲಕ್ಕಮ್ಮ ಮತ್ತು ಮಾರಯ್ಯನ ವಚನಗಳಾದರೂ ಕೂಡ ಇದನ್ನು ಉದ್ದೇಶಪೂರ್ವಕವಾಗಿ ನಾನು ಪ್ರಥಮದಲ್ಲಿ ಉದಾಹರಿಸಿದ್ದೆ. ಇಲ್ಲಿ ವಿವಾಡ ಅಂದರೆ ಹೊಡೆಯುವವನು, ನಾಶ ಮಾಡುವವನು ಅಂತ ಅರ್ಥ. ರೆಮ್ಮವ್ವೆ ಬಹು ರಸಿಕ ಶರಣೆ ಎಂಬುದನ್ನು ಈ ಮೇಲಿನ ಮತ್ತು ಇನ್ನೊಂದು 745ನೇ ವಚನ ಈ ಎರಡೂ ಕೂಡ ಸಾಕ್ಷಿಸುತ್ತವೆ. ಮೇಲಿನ ವಚನದಲ್ಲಿ ಆಕೆಯ ಗಂಡ ಅನ್ಯರನ್ನು ಹೊಡೆಯದೆ ಅಥವಾ ನಾಶ ಮಾಡದೆ ಅವಳ ಮನಸ್ಸನ್ನು, ಅರ್ಥಾತ್ ಆಕೆಯನ್ನೇ ಹೊಡೆಯುವವನು ಅಥವಾ ನಾಶ ಮಾಡುವವನು. ಬೇರೆಯ ಗಂಡಂದಿರು ಗಜಬೇಂಟೆಕಾರರಾಗಿದ್ದಲ್ಲಿ ಈಕೆಯ ಗಂಡ ತನ್ನ ಮನಸ್ಸನ್ನು ಬೇಟೆಯಾಡುವವನು. ಇದರರ್ಥ ಅವನೊಬ್ಬ ರಸಿಕ ಎಂದರ್ಥ. ಇಂಥ ರಸಿಕ ಕಾಮಕೇಳಿಯಾಟದಲ್ಲಿ ಮೈಮರೆತಿರುವ ಗಂಡಸರು ಸಹಜವಾಗಿಯೇ ಸೋಮಾರಿಗಳಾಗಿ ಹೆಂಡತಿಯರು ದುಡಿದದ್ದನ್ನೇ ತಿಂದು ಜೀವಿಸುವವರಾಗಿರುವರು. ಇದು ಬಹುಶಃ ನಮ್ಮ ಸಮಾಜದಲ್ಲಿ ಕೂಡ ನಾವು ಇಂದಿಗೂ ಕಾಣತಕ್ಕಂಥ ಒಂದು ಸತ್ಯ. ಎಲ್ಲರ ಗಂಡರು ತಂದಿಕ್ಕಿಸಿಕೊಂಬರು, ಎನ್ನ ಗಂಡ ತಾರದೇ ಇಕ್ಕಿಸಿಕೊಂಬ ಎನ್ನುವ ಈ ಸಾಲನ್ನು ನೀವು ಗಮನಿಸಬಹುದು. ರೆಮ್ಮವ್ವೆಯ ಈ ಮಾತುಗಳು ಆಕೆಯ ಗಂಡನ ಸೋಮಾರಿತನದ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಮೇಲಿನ ಮತ್ತು 745ನೇ ವಚನದಲ್ಲಿಯೂ ಸಹ ರೆಮ್ಮವ್ವೆ ನಿರ್ಲಜ್ಜ ಭಾಷೆ ಬಳಸಿರುವುದನ್ನು ಗಮನಿಸಬಹುದು. ಎಲ್ಲ ಗಂಡಂದರಿಗೆ ಬೀಜ ಉಂಟು, ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ. ಎಲ್ಲರ ಗಂಡಂದಿರು ಮೇಲೆ, ನನ್ನ ಗಂಡ ಕೆಳಗೆ, ನಾ ಮೇಲೆ ಅಂತ 745ನೇ ವಚನದಲ್ಲಿ ಬಹಳ ನಿರ್ಲಜ್ಜವಾಗಿ ಮಾತಾಡ್ತಾಳೆ. ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಬೇರೆ ಏನೇ ಇದ್ದರೂ ಕೂಡ. ಈಕೆಯ ಗಂಡ ನಪಂಸುಕ, ವನಪುಗಾರ, ಕಾಮಕೇಳಿ ಆಟದಲ್ಲಿ ಮುಳುಗಿ ದುಡಿಯದ ಒಬ್ಬ ಸೋಮಾರಿ ಎಂಬತಕ್ಕಂಥದ್ದು ಅದರ ವಾಚ್ಯಾರ್ಥದಲ್ಲಿ ನಮಗೆ ಸ್ಪಷ್ಟ. ಹೀಗಿದ್ದರೂ ರಾಟೆ ತಿರುಹುವ ಕಾಯಕದಿಂದ ತನ್ನ ಭಕ್ತಿಬದ್ಧ ಜೀವನ ನಡೆಸುತ್ತಿರುವಳು. ಈ ಕುರಿತು ವಚನ ಸಾಕ್ಷಿಗಳಿಲ್ಲ. ಆಯ್ದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಆಕೆಯೂ ಬಡವಳಾದರೂ ಕೂಡ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೇ, ಘನಶಿವಭಕ್ತರಿಗೆ ಬಡತನವಿಲ್ಲ ಅಂತಕ್ಕಂಥದ್ದು ಆಯ್ದಕ್ಕಿ ಲಕ್ಕಮ್ಮನ 704ನೇ ವಚನದ ಸಾಲು ಹೇಳುತ್ತದೆ. ಹೀಗೆ ಬಡತನವನ್ನು ಮೀರಿ ಭಕ್ತಿಯನ್ನು ತೋರುವಂಥವಳು ಲಕ್ಕಮ್ಮ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ 709ನೇ ವಚನದ ಸಾಲು. ಹೀಗೆನ್ನುವ ಈಕೆ ಆಸೆ ರೋಷವಿಲ್ಲದವಳು. ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತೇಳಿ 709ನೇ ವಚನದ ಸಾಲಿನಲ್ಲಿ ಹೇಳ್ತಾಳೆ. 5 ಉಳ್ಳನ್ನಕ್ಕ ಅಮರೇಶ್ವರ ಲಿಂಗ, ಉಳ್ಳನ್ನಕ್ಕ ಭಕ್ತರಾದ ತಾವು ಧನ ಮನ ಸಂಪನ್ನರೆಂಬ ಭಾವನೆಯಿಂದ ಜೀವಿಸುವಂಥವಳು.
710ನೇ ವಚನ ಹೇಳುತ್ತೆ, ಇಂಥ ಶರಣೆ ಮತ್ತು ಗಂಡ ಮಾರಯ್ಯ ಇವರ ಜೀವನ ಅಕ್ಕಿಯನ್ನು ಆಯ್ದು ತಂದು ಅದನ್ನು ಶಿವಭಕ್ತರ ಜಂಗಮರ ಮನೆಗೆ ಹೋಗಿ ದಾಸೋಹವನ್ನು ಮಾಡಿ ಅದರಲ್ಲಿ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕೊಂಡು ತಂದು ಜೀವಿಸುವವರು ಇವರು. ಅಂದರೆ ಅವರಿಗೆ ಬೇಕಾದ್ದನ್ನು ಕೊಂಡು ತಂದು ಅಂತ ಹೇಳಲಿಕ್ಕೆ ನಮ್ಗೆ ವಚನದಲ್ಲಿ ನೇರ ಸ್ಪಷ್ಟ ಸಾಕ್ಷಿಗಳು ಸಿಗಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಕ್ಕಂಥ ಸಾಲುಗಳು ಸಿಗಲ್ಲ. ಅದು ಇಟ್ ಈಸ್ ಅಂಡರ್ಸ್ಟುಡ್ ಅಷ್ಟೇ. ಅನವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕೆಯರತ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಸಂದ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಅಂತೇಳಿ 705ನೇ ವಚನ ಹೇಳುತ್ತೆ. ಸಂದ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ದಾಸೋಹದ ಪಾಲನ್ನು ಕೊಟ್ಟು ಕೊಂಡು ಬಾರಯ್ಯ ಅಂತ ಇದರ ಅರ್ಥ. ಸಂದ ಪ್ರಮಥರು ಅಂದರೆ ಗುರು ಜಂಗಮರಾದ ಶಿವಭಕ್ತರೆಂದೇ ಅರ್ಥ. ಏಕೆಂದರೆ ಈ ಕಾಯಕ ಜೀವಿ ಶರಣರು ಅಂದಂದಿನ ಕಾಯಕದ ಗಳಿಕೆಯ ಕೆಲ ಭಾಗವನ್ನು ಅಂದಂದೇ ಜಂಗಮಕ್ಕೆ ದಾಸೋಹ ಮಾಡಬೇಕೆಂಬುದು ಬಸವನೀತಿ. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು ಎನ್ನುತ್ತದೆ ಗುಮ್ಮಳಾಪುರದ ಇನ್ನೊಬ್ಬ ವಚನಕಾರನ ವಚನ 772ನೇದು. ಇಲ್ಲೆಲ್ಲ ನಾವು ಒಂದು ಅರ್ಥ ಮಾಡ್ಕೋಬೋದು. ನಮ್ಮ ಜನ ಜಂಗಮ ಅಂದರೆ ಸಮಾಜ, ದಾಸೋಹ ಅಂದರೆ ಸಮಾಜ ಸೇವೆ ಅಂತ ಹೇಳಿದ್ರಲ್ಲ, ಈ ಸ್ಪಷ್ಟ ನಿದರ್ಶನಗಳು ನಮಗೆ ಸಿಗ್ತವೆ. ಇದು ಜಂಗಮ ದಾಸೋಹ. ಜಂಗಮ ಅನ್ನೋ ಸಮಾಜ ಅಲ್ಲ, ಅದು ಒಂದು ವರ್ಗ. ಜಂಗಮ ಅನ್ನೋದು ಒಂದು ವರ್ಗ, ಒಂದು ಸಮುದಾಯ. ಅವರ ಆ ಶಿವಶರಣರ ಅಂಗಳಕ್ಕೆ, ಅವರ ಮನೆ ಅಂಗಳಕ್ಕೆ ಹೋಗಿ ದಾಸೋಹ ಮಾಡೋದು ಅಂತ ಇಲ್ಲಿ ಈ ವಚನದಲ್ಲಿ ಭಾಳ ಬೇರೆಲ್ಲಿ ಇಂಥ ಸ್ಪಷ್ಟ ನಿದರ್ಶನಗಳು ನಮಗೆ ಸಿಗಲ್ಲ. ತಾವು ತಂದು ಅವರ ಮನೆ ಅಂಗಳಕ್ಕೆ ಹೋಗಿ ಮಾಡಿಬರ್ರಿ ಅಂತ ಹೇಳ್ತಕ್ಕಂಥದ್ದು ಎಲ್ಲೂ ನಮಗೆ ನಿದರ್ಶನಗಳು ಸಿಗಲ್ಲ. ಇಂಥ ಕೆಲವು ಬಡ ಕಾಯಕ ಜೀವಿಗಳ ವಚನಗಳನ್ನು ನಾವು ನೋಡಿದಾಗ ಅದು ಬಹಳ ಅಪರೂಪವಾಗಿ ಇಂಥವರ ವಚನಗಳಲ್ಲಿ ಮಾತ್ರ ನಮಗೆ ಸಿಗ್ತದೆ. ಒಂದು ವೇಳೆ ಕಾಯಕ ದುಡಿಮೆ ಸಿಗಲಿಲ್ಲ ಎಂದಾಗಲೂ ಕೂಡ ದಾಸೋಹವನ್ನು ತಪ್ಪದಂತೆ ಮಾಡಬೇಕು, ಅವ್ರ ನೀತಿ ಇದು. ಅದಕ್ಕೆ ಲಕ್ಕಮ್ಮ ತನ್ನ ಪತಿ ಆಯ್ದಕ್ಕಿ ಮಾರಯ್ಯನಿಗೆ ಮಹಾಶರಣರ ತಿಪ್ಪೆಯಲ್ಲಿ ಮನೆಯಲ್ಲಿ ಹಸನ ಮಾಡುವಾಗಲೋ ಕಣದಲ್ಲಿ ಒಕ್ಕಲಿ ಮಾಡುವಾಗಲೋ ಕೈ ತಪ್ಪಿ ಕಣ್ತಪ್ಪಿ ಹೋದ ಅಕ್ಕಿಯನ್ನು ಆಯ್ದು ತರುವಂತೆ ಸೂಚಿಸುವಳು. ಆಯ್ತಾ? ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯನ್ನು ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅಂತ ಹೇಳ್ತಾಳೆ 712ನೇ ವಚನದಲ್ಲಿ. ಇಲ್ಲಿ ತಪ್ಪಲ ಅಕ್ಕಿ ಅಂದರೆ ಅಕಸ್ಮಾತ್ತಾಗಿ ಕೈ ತಪ್ಪಿ ಉದುರಿರ್ತಕ್ಕಂಥ ಅಕ್ಕಿ. ಅದನ್ನು ಒಕ್ಕಲುವಾಗ ಅಥವಾ ಹಸನ ಮಾಡುವಾಗ ಮತ್ತೊಂದು ಕ್ರಿಯೆ ಮಾಡುವಾಗ ಕೈ ತಪ್ಪಿ ಉದುರಿರ್ತಕ್ಕಂಥ ಅಕ್ಕಿಗಳು ಅವೆಲ್ಲ ಹೋಗಿ ತಿಪ್ಪೆಯ ಕಸದಲ್ಲಿ ಬಿದ್ದಿರ್ತವೆ. ಅಂಥ ಅಕ್ಕಿಯನ್ನು ಆಯ್ದುಕೊಂಡು ಬಾ ಅಂತ ಇಲ್ಲಿ. ಶಿವನು ಭಕ್ತರನ್ನು ಒರೆದು ನೋಡುವನು, ಅಂದರೆ ಪರೀಕ್ಷಿಸಿ ನೋಡುವನು. ಆದರೆ ಹಾಗೆ ಪರೀಕ್ಷಿಸಿ ನೋಡುವ ಶಿವನಿಗೆ ಭಕ್ತರಾದ ತಮ್ಮಲ್ಲಿ ಗುಣಮೌಲ್ಯಗಳಿಲ್ಲ ಎಂಬ ಕೊರಗು ಆಯ್ದಕ್ಕಿ ಲಕ್ಕಮ್ಮನಿಗಿದೆ. ಮನ ನೊರೆದು ಭಕ್ತಿಯ ನೋಡಿಹೆನೆಂಬವಂಗೆ ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ ಮಾರಯ್ಯ ಅಂತ 714ನೇ ವಚನದಲ್ಲಿ ಆಕೆ ಪಶ್ಚಾತ್ತಾಪ ಪಡ್ತಾಳೆ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಅಂತ ಹೇಳ್ತಾಳೆ 715ನೇ ವಚನದಲ್ಲಿ. ಹೀಗೆ ತಿಳಿದ ಲಕ್ಕಮ್ಮ ಭಕ್ತಿಯಲ್ಲಿ ವಿನಯವಂತಿಕೆ ಮತ್ತು ಒಮ್ಮನ ಎರಡೂ ಇರಬೇಕೆಂದು ತಿಳಿದಿರತಕ್ಕಂಥವಳು. ಹೀಗೆ ತನ್ನ ಭಕ್ತಿ ನೀತಿಯ ನರಿತ ಆಕೆ ತನ್ನ ಕಾಯಕ ಫಲದಲ್ಲಿ ಕೆಲ ಭಾಗವನ್ನು ಶಿವಶರಣರ ಸಮೂಹಕ್ಕೆ ಅರ್ಪಿಸುವಳೆಂಬುದನ್ನು ಈ ಮುಂದಿನ ವಚನ ನಮಗೆ ಸ್ಪಷ್ಟಪಡಿಸುತ್ತದೆ. ಪ್ರಭುದೇವರು, ಸಿದ್ದರಾಮದೇವರು, ಮಡಿವಾಳ ಮಾಚಯ್ಯ, ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಸಕಲ ಪ್ರಮಥ ಗಣಗಳು, ನೇಮ ನಿತ್ಯದ ಜಂಗಮಲಿಂಗ ಮುಂತಾದ ಸರ್ವ ಸಮೂಹಕ್ಕೆ ತ್ರಿಕರಣ ಶುದ್ಧವಾಗಿ ಭಾವ ಭ್ರಮೆಯಡಗಿ ಜೀವವಿಕಾರ ನಿಂದು ಮಾಡುವ ಮಾಟದ ಸಮಯದಿಂದವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿಯೇ ಐಕ್ಯ ಅಂತ 718ನೇ ವಚನ ಹೇಳುತ್ತೆ. ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ಇವರೆಲ್ಲ ಶರಣರನ್ನು, ಪ್ರಭುದೇವರು, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಬಸವಣ್ಣ, ಚನ್ನಬಸವಣ್ಣ ಇವರನ್ನೆಲ್ಲ ಉದಾಹರಿಸಿ ಅವ್ರನ್ನ ಪ್ರಮಥಗಣಗಳು ಅಂತ ಹೇಳಿ ನೇಮ ನಿತ್ಯದ ಜಂಗಮಲಿಂಗ ಮುಂತಾದ ಸರ್ವ ಸಮೂಹಕ್ಕೆ ಅಂತ ಹೇಳ್ತಾಳೆ. ನೋಡಿ, ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇದೊಂದು ಜಂಗಮ ವರ್ಗ, ಇದು ಅಖಂಡ ಸಮಾಜ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತತಿ.
ಇಂಥವರಿಗೆ ಮಾಡ್ತಕ್ಕಂಥದ್ದು ದಾಸೋಹ. ತ್ರಿವಿಧ ಸೇವೆ ಅದು ದಾಸೋಹ. ಅದರಲ್ಲಿ ನಿರ್ದಿಷ್ಟವಾದ ಪಡಿ ಪದಾರ್ಥಗಳಿರ್ತವೆ, ಅಕ್ಕಿ ಅಂತ ಪದಾರ್ಥಗಳಿರ್ತವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ನಾವು. ಅದು ಹಣ ಇರ್ಬೋದು, ಧಾನ್ಯ ಇರ್ಬೋದು, ಮತ್ತು ಇನ್ನೂ ಬೇರೆ ರೂಪದಲ್ಲಿ ಇರಬಹುದು. ಅದು ದಾಸೋಹದ ಒಂದು ಪದಾರ್ಥ, ಅದು ಸಯದಾನ ಅಂತ ನಾವು ಕರಿತೀವಿ. ಹೀಗೆ ನಾವೆಲ್ಲಿ ಈ ಜಂಗಮ ಅಂದರೆ ಸಮಾಜ, ದಾಸೋಹ ಅಂದರೆ ಸಮಾಜ ಸೇವೆ ಅಂದ್ಬಿಟ್ರೆ ಮಾರಿಬಿಡ್ತೀವಿ ನಾವು. ನಮ್ಮ ಕಣ್ಮುಂದೆ ಏನೂ ನಿಲ್ಲದೇ ಇಲ್ಲ. ಯಾವ ವ್ಯಕ್ತಿಯೂ ನಿಲ್ಲಲ್ಲ, ಯಾವ ಪದಾರ್ಥಗಳು ನಿಲ್ಲಲ್ಲ, ಎಲ್ಲವೂ ಕಣ್ಮರೆಯಾಗಿಬಿಡ್ತವೆ. ಲಕ್ಕಮ್ಮ ಗಂಡ ಮಾರಯ್ಯನಿಗೆ ಇಂಥ ಪ್ರಮಥರು, ಜಂಗಮ ಭಕ್ತರು, ಗಣಗಳು ಮುಂತಾದ ಸಮೂಹದವರ ಬಳಿಗೆ ಹೋಗಿ ತಮ್ಮ ಮನೆಯಲ್ಲಿನ ಆರೋಗಣೆ ನೈವೇದ್ಯದ ಸಮಯ ತಿಳಿಸಿ ಬಾ ಎಂದೂ ಗಂಡನಿಗೆ ಸೂಚಿಸುತ್ತಿದ್ದುದರ ಸಾಕ್ಷಿಯಾಗಿದೆ 719ನೇ ವಚನ. ಇಂತಪ್ಪ ಶರಣರ ಸಮೂಹಕ್ಕೆ ದಾಸೋಹ ಮಾಡಿ ಅವರಿಗೆ ಕೊಟ್ಟುಕೊಂಡ ಪ್ರಸಾದದಿಂದ ತಾವು ಬದುಕಿದವೆಂಬ ಭಕ್ತಿಭಾವವನ್ನು 720ನೇ ವಚನ ಸಾಕ್ಷಿಸುತ್ತದೆ. ಬಸವಣ್ಣನ ಪ್ರಸಾದದಿಂದ ತನ್ನ ಕಾಯವೂ, ಚನ್ನಬಸವಣ್ಣನ ಪ್ರಸಾದದಿಂದ ಜೀವವೂ, ಮಡಿವಾಳನ ಪ್ರಸಾದದಿಂದ ಭಾವ, ಹೀಗೆ ಇನ್ನೂ ಅನೇಕ ಶರಣರಿಂದ ಪಡೆದ ಪ್ರಸಾದದಿಂದ ತನು, ಮನ, ಪ್ರಾಣ, ಅಂತರಂಗ, ಬಹಿರಂಗ ಸರ್ವಾಂಗ ಶುದ್ಧವಾಯಿತೆನ್ನುತ್ತದೆ ಈ 720ನೇ ವಚನ. ಬಾಹಾಗ ಕೊಂಡು ಬಂದ ಪ್ರಾಪ್ತಿಯಲ್ಲದೆ ಬೇರೊಂದ ಗಳಿಸಲಿಲ್ಲ, ಬೇರೊಂದ ಕೆಡಿಸಲಿಲ್ಲ, ಬಂದುದ ನಿಂದುದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟಲ್ಲದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಕಮ್ಮನ 721ನೇ ವಚನ ಹೇಳುತ್ತೆ. ಈ ವಚನ ಬಹಳ ಸ್ಪಷ್ಟವಾಗಿ ಮಾರಯ್ಯ ದಂಪತಿಗಳ ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ದುಡಿಮೆ ಎರಡರ ಮೇಲೂ ಸೂಕ್ಷ್ಮವಾಗಿ ಬೆಳಕು ಚೆಲ್ಲುತ್ತದೆ. ಅವರು ಹುಟ್ಟಿ ಬಂದಾಗ ಏನೂ ಹೊತ್ತುಕೊಂಡು ಬಂದರೋ ಅಷ್ಟೇ, ಹೆಚ್ಚಿನದೇನನ್ನೂ ಗಳಿಸಲಿಲ್ಲ, ಏನೊಂದನ್ನು ಕಳೆಯಲಿಲ್ಲ. ಏನು ಬಂದಿತ್ತೋ ಅವರ ಹುಟ್ಟಿನೊಂದಿಗೆ ಅದು ತಮ್ಮೊಂದಿಗೆ ನಿಂದಿತ್ತು. ಆ ಪರಶಿವ ಕೊಡದೆ ಬೇರೇನೂ ಮಾಡಲು ಅಸಾಧ್ಯ. ಇದನ್ನು ಆತ್ಮಕ್ಕೂ ಅನ್ವಯಿಸಿದರೆ ವಾಸ್ತವ ಜೀವನದ ಸ್ಥಿತಿಗತಿ ಕಣ್ಮರೆಯಾಗಿ ಬಿಡುತ್ತದೆ. ಹೀಗೆ ಹುಟ್ಟಿನಿಂದ ಬಂದ ಬಡತನವನ್ನು, ಅದರ ಕಷ್ಟಗಳನ್ನು ಹೊತ್ತುಕೊಂಡೇ ಬದುಕುವ ಈ ಶರಣರಿಗೆ ಇಂದಿಂಗೆ ನಾಳಿಂಗೆ ಎಂದು ಆಸೆಪಟ್ಟು ಸಂಗ್ರಹಿಸಿಡಬಾರದೆಂಬ ಬಸವನೀತಿ, ಒಂದೊಂದೇ ಮಾಡಲೇಬೇಕಾದ ದಾಸೋಹದ ಹೊರೆ ಇವರನ್ನು ಬಾಧಿಸಿ ಆರ್ಥಿಕ ಬೆಳವಣಿಗೆಗೆ, ಸುಖದ ಜೀವನಕ್ಕೆ ಅಡಚಣೆಯಾಗಿದೆ ಎಂಬುದನ್ನು ತೀವ್ರವಾಗಿ ಇಲ್ಲಿ ನಾವು ಗಮನಿಸಬೇಕು. ಅವರು ಹೇಳಿಕೊಳ್ಳುವ ತೃಪ್ತಿ, ಆನಂದ, ಸುಖ, ಶಾಂತಿ, ನೆಮ್ಮದಿ, ಸಿರಿತನ ಎಲ್ಲದಕ್ಕೂ ದೈವಭಕ್ತಿ ಅಲ್ಲಿ ಕಾರಣವೇ ಹೊರತು ಬೇರೆ ಅವರ ದುಡಿಮೆ ಅಥವಾ ಆರ್ಥಿಕ ಸ್ಥಿತಿವಂತಿಕೆ ಇಲ್ಲಿ ಕಾರಣವಲ್ಲ. ಅವರ ಬಡತನ ಹೇಗೆ ಇದ್ದರೂ ಅದನ್ನೆಲ್ಲವನ್ನು ಕೂಡ ಅವರು ಭಕ್ತಿಯ ಒಂದು ಉನ್ಮಾದದಲ್ಲಿ, ಭಕ್ತಿ ಅಂದರೆ ಒಂದು ಅಫೀಮು ಅಂತ ಕರಿತಾನಲ್ಲ, ಆ ರೀತಿ ಅಂಥ ಒಂದು ಅಫೀಮಿನಲ್ಲಿ, ಅದರ ಒಂದು ಉನ್ಮಾದದಲ್ಲಿ ಅವರು ಮರೆತುಬಿಟ್ಟಿದ್ದಾರೆ. ತಮ್ಮ ವಾಸ್ತವ ಸ್ಥಿತಿಯನ್ನು ಅವರು ಅರಿಯದಂತೆ ತಮ್ಮ ಸಂವೇದನಶೀಲತೆಯನ್ನು ಅವರು ನಿರ್ಲಿಪ್ತಗೊಳಿಸಿಕೊಂಡು ಬಿಟ್ಟಿದ್ದಾರೆ. ಅದೇ ಸುಖಾನಂದ ಅಂತ ಅವರು ಭಾವಿಸಿದ್ದಾರೆ. ಭಕ್ತಿಯಲ್ಲಿ ನಂಬಿದ ಇವರಿಗೆ ಆರ್ಥಿಕ ಬಡತನ ಲೆಕ್ಕಕ್ಕೆ ಇಲ್ಲ. ಅದನ್ನು ಅವರು ಬಹಳ ಸ್ಪಷ್ಟವಾಗಿ ಕೂಡ ಹೇಳ್ತಾರೆ. ಅವರು ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವು ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ಅನ್ನಕ್ಕರ ಅಂತ ಹೇಳ್ಬಿಟ್ಟು ಲಕ್ಕಮ್ಮನ 724ನೇ ವಚನ ಹೇಳುತ್ತೆ. ಭಕ್ತನು ನಿರ್ಧನಿಕನಾಗಿದ್ದಲ್ಲಿ ಧನಿಕರಿಂದ ಪಡೆದು ದಾಸೋಹ ಮಾಡಬೇಕೆಂಬ ನೀತಿ ಒಬ್ಬ ವಚನಕಾರರಲ್ಲುಂಟು. ಆದರೆ ಇದನ್ನು ಲಕ್ಕಮ್ಮ ತಿರಸ್ಕರಿಸ್ತಾಳೆ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ನಾವು ದಾಸೋಹ ಮಾಡಬೇಕಂತೇಳಿ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ಅಂತ ಹೇಳ್ತಾಳೆ 723ನೇ ವಚನದಲ್ಲಿ. ಇಲ್ಲಿ ದಾಯಗಾರಿಕೆ ಅಂದರೆ ಪಾಲುದಾರಿಕೆ ಅಂತ. ಪಾಲುದಾರಿಕೆ ಯಾರೋ ಇಬ್ಬರು ಮಾಡಿ ಶೇರ್ ಮಾಡ್ಕೊಳ್ತೀವಲ್ಲ, ಆ ಥರದ ಒಂದು ದಾಯಗಾರಿಕೆ. ಬಾರಪ್ಪ ನೀನು ಒಂದಿಷ್ಟು ಕೊಡು, ನಾನು ಒಂದಿಷ್ಟು ಹಾಕ್ತೀನಿ ಅಂತ. ಹೀಗೆ ಮಾಡೋಂಗಿಲ್ಲ. ಅದು ಬಸವಣ್ಣ ಒಬ್ಬ ಅರ್ಥಶಾಸ್ತ್ರಜ್ಞ, ಸಮಾಜ ನೀತಿಜ್ಞ ಎಂಬಿತ್ಯಾದಿ ಅಭಿಧಾನ ನೀಡುವಾಗ ಇಂಥ ವಚನಗಳು ವ್ಯಕ್ತಪಡಿಸುವ ವಾಸ್ತವ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜಕ್ಕೂ ಮಾರಯ್ಯ ದಂಪತಿಗಳು ಕಷ್ಟದಲ್ಲಿದ್ದಾರೆ. ಅಂದಂದಿನ ಜೀವನವೇ ಅವರಿಗೆ ಕಷ್ಟ. ಅವರು ಹುಟ್ಟಿ ಬಂದಾಗ ಅವರ ಹಿಂದಿನವರಿಂದ ಕೊಂಡು ತಂದ ಬಳುವಳಿಯೇ ಬಡತನ. ಅವರು ಏನನ್ನೂ ಗಳಿಸಲಿಲ್ಲ, ಮತ್ತೇನನ್ನೂ ಕಳೆಯಲಿಲ್ಲ. 721ನೇ ವಚನ ಇದನ್ನು ಸ್ಪಷ್ಟಪಡಿಸ್ತದೆ. ಮನೆಯಲ್ಲಿ ತಮ್ಮ ಸ್ವಂತ ಜೀವನಕ್ಕೂ ದಾಸೋಹಕ್ಕೂ ಧಾನ್ಯವಿಲ್ಲದಾಗ ಉಳ್ಳ ಶರಣರ ತಿಪ್ಪೆ ತಪ್ಪಲಕ್ಕಿ ತಂದು ಮಾಡುವ ಪರಿಸ್ಥಿತಿ ಅವರ ವಾಸ್ತವ ಜೀವನದ ಸ್ಥಿತಿ.
ಸಂದಣಿಗೊಂಡ ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ. ನಮಗೆ ಎಂದಿನಂದವೇ ಸಾಕು, ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಅಂತೇಳಿ ಆಯದಕ್ಕಿ ಲಕ್ಕಮ್ಮನ 727ನೇ ವಚನ ಹೇಳುತ್ತೆ. ಈದಾಗಿ ಅಂದರೆ ಚೆನ್ನಾಗಿ ಅಂತ, ಚೆನ್ನಾಗಿ ಈದಾಗಿ ತರಲು ಅಂದರೆ ಚೆನ್ನಾಗಿ ತರಲು, ಈದಾಗಿ ಬಂದಿತ್ತಲ್ಲ ಚೆನ್ನಾಗಿ ಬಂದಿತ್ತಲ್ಲ ಅಂತ. ಹೀಗಿದ್ದರೂ ಅವರಿಗೆ ಭಕ್ತಿಯೇ ಮುಖ್ಯ. ಅವರಿಗೆ ದ್ರವ್ಯದ ಬಡತನ ನಗಣ್ಯ. ದ್ರವ್ಯದ ಬಡತನದಲ್ಲಿಯೂ ದಾಸೋಹವನ್ನು ಸತ್ಯಶುದ್ಧ ಚಿತ್ತಶುದ್ಧ ಕಾಯಕದಿಂದ ಮಾಡದೇ ಬಿಡಲಾರರು. ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಅಂತೇಳಿ 726ನೇ ವಚನ ಲಕ್ಕಮ್ಮನ ವಚನ ಹೇಳುತ್ತೆ. ಇದು ಬಸವಣ್ಣನವರ ದಾಸೋಹ ಕಾಯಕ ತತ್ವದ ಪರಿಣಾಮ. ಭಕ್ತಿಯ ಶ್ರೇಷ್ಠತೆಯ ವ್ಯಸನದಲ್ಲಿ ವಾಸ್ತವದ ಬಡತನ ಮರೆತು ಕಾಯಕದಿಂದ ಬಂದದ್ದನ್ನು, ಕಾಯಕದಿಂದ ದುಡಿಮೆ ಆಗದಿರುವಾಗಲೂ ಕೂಡ ಉಳ್ಳ ಶರಣರ ತಿಪ್ಪೆಯ ಮೇಲಿನ ಅಕ್ಕಿಯನ್ನು ಆಯ್ದು ತಂದಾದರೂ ಜೀವನ ಮತ್ತು ದಾಸೋಹ ಮಾಡುತ್ತಾ ಆ ಬಡತನವನ್ನು ಬಡತನ ಎಂದು ಭಾವಿಸದೆ ಬದುಕುವಂಥ ಒಂದು ಭಕ್ತಿ ಬದ್ಧತೆ ಇದು. ಇದೆಲ್ಲ ಇಂಥದ್ದೊಂದು ಭಾವನೆ ಈ ಶಿವಶರಣರಲ್ಲಿ ಗಟ್ಟಿಗೊಳ್ಳಲಿಕ್ಕೆ ಬಸವಣ್ಣನವರಂಥ ಮುಂದಾಳತ್ವದಲ್ಲಿರುವಂಥ ಈ ಶಿವಶರಣರ ಒಂದು ಪ್ರತಿಪಾದನೆಯೇ ಕಾರಣ. ದಾಸೋಹ ಮತ್ತು ಕಾಯಕ ಈ ತತ್ವಗಳ ಪ್ರತಿಪಾದನೆಯ ಕಾರಣ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಕಾಯಕ ಮತ್ತು ದಾಸೋಹ ಈ ಎರಡು ಭಕ್ತರಿಗೆ ಹಾಕುವ ಲಗಾಮುಗಳ ಹಲವು, ಒಂದಲ್ಲ ಎರಡಲ್ಲ. ಕಾಯಕ ದಾಸೋಹ ಇದರ ಸುತ್ತಮುತ್ತ ಶರಣರು ಹೆಣೆದಿರ್ತಕ್ಕಂಥ ನೀತಿಗಳು ಭಕ್ತರಿಗೆ ಒಂದು ಬ್ರೇಕ್ ಆಗ್ತವೆ. ಅವ್ರನ್ನ ಕಂಟ್ರೋಲ್ ಮಾಡ್ತವೆ. ಅವರ ಒಂದು ಜೀವನದ ವ್ಯಾಪ್ತಿಯನ್ನು ಅವು ಸಂಕುಚಿತಗೊಳಿಸ್ತವೆ, ಕಿರಿದು ಮಾಡ್ತವೆ. ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಿಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ನೋಡಿ, ಇದು ಉರಿಲಿಂಗ ಪೆದ್ದಿ ಪುಣ್ಯಸ್ತ್ರೀ 734ನೇ ವಚನ ಇಲ್ಲಿ. ಯಾಕಂದರೆ ನಾನು ಇಲ್ಲಿ ಬೇರೆಯವರ ವಚನ ಯಾಕೆ ತಗೊಂಡಿದ್ದೀನಿ ಅಂದರೆ ಇಂಥ ಕೆಲವು ವಿಷಯಗಳನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನಾವು ಅಂತ. ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಿಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಇವ್ರಿಗೆ ಆಸೆನೇ ಇರಬಾರ್ದು, ಸತ್ಯಶುದ್ಧದಿಂದಲೇ ಕೆಲಸ ಮಾಡಬೇಕು. ಹೀಗಾಗಿ ಅವರ ಕೆಲಸ, ಅವರ ಕಾಯಕ ಎಲ್ಲದೂ ಕೂಡ ಒಂದು ಕಂಟ್ರೋಲ್ಡ್ ಆ್ಯಕ್ಷನ್. ಅದಕ್ಕೊಂದು ನಿಯಂತ್ರಣವಿದೆ, ಅದಕ್ಕೊಂದು ನಿರ್ಬಂಧವಿದೆ, ಅದಕ್ಕೆ ಕೆಲವು ನಿಷೇಧಗಳಿವೆ. ಹೆಂಗೆ ಬೇಕಾಂಗೆ ಮಾಡೋಂಗಿಲ್ಲ. ಅವರು ಫ್ರೀಯಾಗಿ ಏನು ಬೇಕಾದನ್ನು ತರಂಗಿಲ್ಲ, ಏನು ಬೇಕಾದನ್ನು ಮಾಡೋಂಗಿಲ್ಲ. ಹೀಗೆ ಅಂದರೆ ಭಕ್ತನಿಗೆ ಸತ್ಯಶುದ್ಧ ಕಾಯಕ ಕಡ್ಡಾಯ. ಆಮೇಲೆ ಸತ್ಯಶುದ್ಧತೆ ಇಲ್ಲದೇ ಮಾಡಿದ್ದು ಮತ್ತು ದಾಸೋಹಕ್ಕೆಂದು ಮಾಡದುದು ಕಾಯಕವಲ್ಲ. ಅದು ಬೇರೊಂದು ಪ್ರಸಂಗದಲ್ಲಿ ನಮ್ಗೆ ಗೊತ್ತಾಗ್ತದೆ. ಕಾಯಕನ ನಾವು ದಾಸೋಹಕ್ಕಂತ ಮಾಡಿದರೆ ಮಾತ್ರ ಕಾಯಕ, ಇಲ್ಲದ್ರೆ ಅದು ಕಾಯಕವಲ್ಲ ಅಂತ. ಅದೇ ರೀತಿ ಸತ್ಯಶುದ್ಧದಿಂದ ಮಾಡಿದ್ದು ಮಾತ್ರ ಕಾಯಕ, ಇಲ್ಲದ್ರೆ ಕಾಯಕವಲ್ಲ ಅಂತ. ಅದೇ ರೀತಿ ಸತ್ಯಶುದ್ಧದಿಂದ ಕಾಯಕ ಮಾಡಿದ್ದು ಏನು ಬರ್ತದಲ್ಲ ಅದು ಮಾತ್ರ ದಾಸೋಹಕ್ಕೆ ಅರ್ಹ ಅಂತ ಬರ್ತದೆ. ಹೀಗೆ ಹೆಂಡಿರು ಮಕ್ಕಳಿಗೆಂದು ಮಾಡುವುದು ಸಹ ಕಾಯಕ ಅಲ್ಲ. ಅಂದಂದಿನ ಕಾಯಕದ ಫಲವನ್ನು ಅಂದಂದೇ ದಾಸೋಹಕ್ಕೆ ವ್ಯಯಿಸಲೇಬೇಕು. ಬಡತನವಿದ್ದರೂ ಅದನ್ನು ಲೆಕ್ಕಿಸದೆ ತಿಪ್ಪೆಯ ಮೇಲಿನದನ್ನು ಆಯ್ದು ತಂದಾದರೂ ದಾಸೋಹ ಮಾಡಲೇಬೇಕು. ಕಾಯಕ ಜೀವಿ ಇಂದಿಂಗೆ ನಾಳೆಂಗೆ ಎಂದು ಸಂಗ್ರಹಿಸಿಟ್ಟುಕೊಳ್ಳಬಾರದು. ದಾಸೋಹ ಒಂದರಲ್ಲೇ ಗುರು, ಲಿಂಗ, ಜಂಗಮ, ಪ್ರಸಾದ, ಕೊನೆಗೆ ಐಕ್ಯ, ಮೋಕ್ಷ ಎಲ್ಲವೂ ಕೂಡ ಲಭಿಸುತ್ತದೆ ಎಂದು ನಂಬಿ ದಾಸೋಹವನ್ನು ಮಾಡಲೇಬೇಕು. ಈ ಮಾತುಗಳನ್ನು ನಾವು ಒಟ್ಟಾಗಿ ಮನದಟ್ಟು ಮಾಡ್ಕೋಬೇಕು ಮೊದಲು. ಹೀಗೆ ಕಾಯಕವನ್ನು ದಾಸೋಹಕ್ಕೆ ಅಧೀನಗೊಳಿಸಿದಂಥ ಶೋಷಕ ದಾಸೋಹ ತತ್ವ ಪರಕಾಷ್ಠೆ ತಲುಪಿದಾಗ ಅದೇ ಆಯ್ದಕ್ಕಿ ಮಾರಯ್ಯ ಕಾಯಕವನ್ನು ಎತ್ತಿ ಹಿಡಿತಾನೆ ಅಂತ ನನ್ನ ಅನಿಸಿಕೆ. ಇದು ಆಯ್ದಕ್ಕಿ ಮಾರಯ್ಯನ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಚನ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅಂತೇಳಿ ಆಯ್ದಕ್ಕಿ ಮಾರಯ್ಯನ 1165ನೇ ವಚನ. ಇದು ಬಹಳ ಮುಖ್ಯ. ನನ್ನ ಪ್ರಕಾರ ಇದು ಜಂಗಮ ದಾಸೋಹ, ಅದರ ಒಂದು ಶೋಷಣೆಯ ಇಕ್ಕಟ್ಟಿಗೆ, ಅದರ ಅಲಗಿಗೆ ಸಿಕ್ಕಿರ್ತಕ್ಕಂಥ ಆಯ್ದಕ್ಕಿ ಮಾರಯ್ಯನಂಥ ಬಹಳ ನೊಂದ ಶರಣ ತನ್ನ ಒಳಗೆ ಹುಟ್ಟಿರ್ತಕ್ಕಂಥ ಒಂದು ಪ್ರತಿಭಟನೆ ಅಂತ ನನಗನ್ನಿಸ್ತದೆ. ಏಕೆಂದರೆ ಅವನು ಗುರುವಿನಿಂದ, ಲಿಂಗದಿಂದ, ಜಂಗಮದಿಂದ
ತನ್ನ ಕಾಯಕವನ್ನು ಬಿಡುಗಡೆಗೊಳಿಸಿ, ಅಂದರೆ ತನ್ನನ್ನು ಬಿಡುಗಡೆಗೊಳಿಸಿಕೊಂಡು ತನ್ನದೆಲ್ಲವನ್ನೂ ಕೂಡ, ತನ್ನ ಎಲ್ಲ ಭಕ್ತಿ ಭಾವನೆಗಳನ್ನು ಕೂಡ ಕಾಯಕಕ್ಕೆ ಸೀಮಿತಗೊಳಿಸಿಕೊಳ್ತಕ್ಕಂಥ ಒಂದು ವಚನ ಇದು. ಅಲ್ಲಿ ನೋಡಿ, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಅಂದ್ರೆ ಅನ್ನೋದ್ರ ಅರ್ಥ ಏನಂದ್ರೆ ದಾಸೋಹದ ಹಂಗನ್ನು ಕೂಡ ಮರೆತು ಬಿಡಬೇಕು. ಆತ ಮುಂದೆ ಬಂದರೂ ಪರವಾಗಿಲ್ಲ, ನೋ 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 ನನಗೆ ಕಾಯಕವೇ ಸರ್ವಶ್ರೇಷ್ಠ, ನಾನು ಬೇರೆ ಏನನ್ನೂ ಗಮನಿಸುವುದಿಲ್ಲ ಅಂತ. ನೋಡಿ, ಈ ಭಾವ ತಾಳಿದಾಗ ಅವನಿಗೆ ನಾನು ದಾಸೋಹ ಮಾಡಲಿಕ್ಕೆ ನನ್ನಿಂದ ಆಗಲ್ಲ, ನಾನು ಬಡವ, ನಾನು ಹೇಗೆ ಮಾಡಲಿ, ನಾನು ಅವ್ರ ಮನೆ ಅಂಗಳದಿಂದ ತರಲಿ, ಇವ್ರ ಮನೆ ಅಂಗಳದಿಂದ ಯಾಕೆ ತರಲಿ, ಹೇಗೆ ತರಲಿ, ಅಲ್ಲಿಯ ನೋವೇನು, ಅಲ್ಲಿಯ ಮಾನಾಪಮಾನವೇನು, ಈ ಪ್ರಶ್ನೆ ಅವನಿಂದ ತೊಲಗಿ ಹೋಗ್ತದೆ. ಅದರಿಂದ ಹೀಗೆ ಸ್ವತಃ ತನ್ನಿಷ್ಠ ದೈವತವನ್ನು ರೂಪಿಸುವುದು, ಕೈಲಾಸ ಮೋಕ್ಷವನ್ನು ನೀಡುವುದು ಕಾಯಕವೇ ಆದಾಗ ಗುರು ಲಿಂಗ ಜಂಗಮ ಬೇಕಿಲ್ಲ ಎಂದು ಜಂಗಮ ದಾಸೋಹಕ್ಕೆ ಕಾಯಕ ಜೀವಿಯ ದುಡಿಮೆಯ ಫಲವನ್ನು ಮೀಸಲಾಗಿಸುವ ದಾಸೋಹದ ಹಿಡಿತದಿಂದ ತಾನಷ್ಟೇ ಅಲ್ಲ, ತನ್ನ ಕಾಯಕ ಜೀವಿಗಳನ್ನು ಹೊರತರುವ ಪ್ರಯತ್ನ ಮಾಡಿದ್ದಾನೆನ್ನಿಸುತ್ತದೆ ಆಯ್ದಕ್ಕಿ ಮಾರಯ್ಯ. ಇದು ಒಂದು ಅದರ ವಿರುದ್ಧದ ಒಂದು ಪ್ರತಿಭಟನೆ ಅಂತ ನನ್ನ ಅನಿಸಿಕೆ, ಸ್ಪಷ್ಟ ಅನಿಸಿಕೆ. ಇದನ್ನು ಬೇರೆ ಜನರು, ವಿದ್ವಾಂಸರು ಹೇಗೆ ಭಾವಿಸ್ತಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರ, ಇದು ಆಕಸ್ಮಿಕ ಯಾವುದೋ ಒಂದು ಕ್ಷಣದಲ್ಲಿ ಈ ವಚನ ಹುಟ್ಟಿದ್ದರೂ ಕೂಡ ಅದರಲ್ಲಿ ಒಂದು ಪ್ರತಿಭಟನೆಯ ಧ್ವನಿ ಇದೆ. ದಾಸೋಹದ ಶೋಷಣೆಯ ಪ್ರತಿಭಟನೆಯ ಧ್ವನಿ ಆಯ್ದಕ್ಕಿ ಮಾರಯ್ಯನಲ್ಲಿ ಇದೆ. ಅದು ಕಾಯಕ ಜೀವಿಯನ್ನು ಸ್ವತಂತ್ರಗೊಳಿಸಿ ಕಾಯಕವೇ ಪ್ರಧಾನ, ಅದರಲ್ಲಿ ದಾಸೋಹ ಬೇಡ, ಗುರು ಬೇಡ, ಲಿಂಗ ಬೇಡ, ಜಂಗ ಬೇಡ ಅನ್ನುವಂಥ ಒಂದು ನಿರಾಕರಣೆಯ ಧ್ವನಿ ಅದರೊಳಗಿದೆ ಅಂತ. ಇನ್ನು ಆಯ್ದಕ್ಕಿ ಮಾರಯ್ಯನ ಭಕ್ತಿ ಸಿದ್ಧಾಂತ ಹೇಗಿದೆ ನೋಡಿ. ಅಹಂಕಾರ ಹೊರತಲ್ಲದೆ ಗುರುಭಕ್ತನಲ್ಲ, ಬಯಕೆ ಹಿಂಗಿದಲ್ಲದೆ ಶಿವಲಿಂಗ ಪೂಜಕನಲ್ಲ, ತ್ರಿವಿಧ ಮಲತ್ರಯದ ಬಲುಹುಳ್ಳನ್ನಕ್ಕ ಚರಸೇವಿಯಲ್ಲ, ಇಂತಿ ಗುಣಗಳಲ್ಲಿ ನಿಶ್ಚಯವಾದಲ್ಲದೆ ಅಮರೇಶ್ವರ ಲಿಂಗವ ನರಿಯಬಾರದು ಅಂತೇಳಿ 1162ನೇ ವಚನ ಹೇಳುತ್ತೆ. ಅಹಂಕಾರ ನಾಶವಾಗದೆ ಗುರುಭಕ್ತ ನೆನೆಸಿಕೊಳ್ಳಲಾರ, ಬಯಕೆ ಆಸೆ ಆಮಿಷಾದಿ ಹಿಂಗದೆ ಶಿವಭಕ್ತನಾಗಲಾರ, ತ್ರಿವಿಧ ಮಲತ್ರಯ ಒಳಿಯದವನಿಗೆ ಜಂಗಮ ಸೇವೆ ಇಲ್ಲ. ಹೀಗೆ ಈ ಎಲ್ಲ ದುರ್ಗುಣಗಳಳಿದ ಬಳಿಕವೇ ಲಿಂಗವನ್ನರಿಯುವ ಪ್ರಯತ್ನ ಮಾಡಬೇಕು. ಈ ವಚನ ಸಂದೇಶ ಶರಣರಲ್ಲಿ ಪ್ರಚಲಿತದಲ್ಲಿ ಒಂದು ಸಾರ್ವತ್ರಿಕ ತತ್ವ ಸಂದೇಶ ಹೊಂದಿದೆ. ಆದರೆ ಈ ಕೆಳಗಿನ ವಚನ ಬಡತನದ ಶರಣರಿಗೆ ವಿಶೇಷವಾದ ಸಂದೇಶವನ್ನು ನೀಡುತ್ತದೆ. ಕಟ್ಟಿಗೆ ಕಸ ತಂದು ಸತ್ಯರ ಮನೆಯಲ್ಲಿ ಒಕ್ಕುದ ನೀಸಿಕೊಂಡು ತನ್ನ ಕೃತ್ಯ ತಪ್ಪದೆ ಒಕ್ಕುದಕೊಂಡು ಸತ್ಯನಾಗಿಪ್ಪ ಭಕ್ತನಂಗವೇ ಅದು ಅಮರೇಶ್ವರ ಲಿಂಗದ ಸಂಘ ಅಂತೇಳಿ ಆಯ್ದಕ್ಕಿ ಮಾರಯ್ಯನ 1164ನೇ ವಚನವನ್ನು ಗಮನಿಸಬಹುದು. ಬಡ ಶಿವಭಕ್ತ ತನ್ನ ಕುಲಮೂಲದ ಕಾಯಕವಾವುದೋ ಅದನ್ನು, ಅದು ಕಸ ಬಳಿಯುವುದೋ, ಅಕ್ಕಿ ಆರಿಸಿ ತರುವುದೋ, ಕಟ್ಟಿಗೆ ತರುವುದೋ, ಚಪ್ಪಲಿ ಹೊಲಿಯುವುದೋ, ರಾಟೆ ತಿರುಗಿಸುವುದೋ, ಮತ್ತೇನಾದರೂ ಇರಲಿ ಅದನ್ನು ಮಾಡಿ ಸತ್ಯರ ಮನೆಯಲ್ಲಿ, ಅಂದರೆ ಶಿವಭಕ್ತರಾದ ಗುರು ಜಂಗಮರೆಂಬ ಶಿವಶರಣರ ಮನೆಗೆ ಹೋಗಿ ತಮ್ಮ ದಾಸೋಹವನ್ನರ್ಪಿಸಿ ಒಕ್ಕು ಮಿಕ್ಕುದ ಕೊಂಡು ಆ ಪ್ರಸಾದವನ್ನು ಸೇವಿಸಿ ಸತ್ಯನಾಗಿಪ್ಪ ಭಕ್ತನ ಅಂಗವೇ ಶಿವನ ಸಂಘಕ್ಕೆ ಯೋಗ್ಯವಾದುದು, ಅರ್ಹವಾದುದು ಎನ್ನುವನು ಆಯ್ದಕ್ಕಿ ಮಾರಯ್ಯ. ಇನ್ನು ಸಮತಾವಾದಿ ಚಿಂತಕರ ಗಮನವನ್ನು ಇಂತಹ ಶೋಚನೀಯ ಸ್ಥಿತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ವಚನಗಳು ಗಮನ ಸೆಳೆದಿಲ್ಲವೇ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಬಹಳಷ್ಟು ಮಾರ್ಕ್ಸ್ವಾದಿಗಳು, ಸಮತಾವಾದಿಗಳು, ಸಮಾಜದ ಕನಸು ಕಂಡಂಥ ನಮ್ಮ ಚಿಂತಕರು ಇಂಥ ಬಡಜೀವಿ ಶ್ರಮಿಕ ಶರಣರ, ಕಾಯಕ ಜೀವಿ ಶರಣರ ಈ ವಚನಗಳನ್ನು ಓದಿದಾಗ ಯಾವ ಭಾವ ಮಿಡಿತಗಳನ್ನು ಅವರಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾವ ತುಮುಲಗಳನ್ನು, ತಳಮಳವನ್ನು, ಯಾವ ಬಿಸಿಯನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನನ್ನ ಪ್ರಶ್ನೆ. ಗಣ ಸಮೂಹವೆಂದು ಕೂಡಿ ಮಾಡುವಲ್ಲಿ ಸಮಯದ ನೋವು ಭೂರಿಗೀಡಾಗಿ ಮಾಟದ ಸಂದೇಹವ ಹೊತ್ತು ಮಾತಿಂಗೊಳಗಾದಲ್ಲಿ ಭಕ್ತಿಯ ನೀತಿ ಸಿಕ್ಕಿತ್ತು, ಅಮರೇಶ್ವರ ಲಿಂಗಕ್ಕೆ ದೂರವಾಯಿತು ಅಂತೇಳಿ 1167ನೇ ವಚನ ಹೇಳುತ್ತೆ. ಇಲ್ಲಿ ಕಿಟಲ್ ಶಬ್ದಕೋಶದಿಂದ ಭೂರಿ ಅಂದರೆ ಅನೇಕ, ಬಹಳ, ಬಂಗಾರ, ಕಟ್ಟಿಗೆ, ಅವಜ್ಞೆ, ಉದಾಸೀನ, ಬ್ರಹ್ಮ, ವಿಷ್ಣು, ಇಂದ್ರ, ಹಬ್ಬ ಹರಿದಿನಗಳಲ್ಲಿ ಹಾಜರಿದ್ದವರಿಗೆ ನೀಡುವ ದಕ್ಷಿಣೆ, ಕಾಣಿಕೆ, ಭೂರಿ ದಕ್ಷಿಣೆ, ಹೀಗೆಲ್ಲ 108 ಅರ್ಥಗಳಿವೆ. ಈ ವಚನದ ಅರ್ಥವನ್ನು ತಿಳಿಯಲು ಭೂರಿಗೀಡಾಗಿ ಎಂಬ ಪದ
ತೊಡಕಾಗಿದೆ. ವಚನ ಸಂಪುಟದ ಅರ್ಥಕೋಶದಲ್ಲಿ ನೀಡಿರುವ ಅತಿಶಯವಾಗು ಅಂತ ನೋಡಿ, ಅದು ಯಾವುದಕ್ಕೂ ಸಂಬಂಧವೇ ಪಡೆದಂಥ ಅರ್ಥ ಅದು ಎಂಬುದು ಇಲ್ಲಿ ಸೂಕ್ತವಲ್ಲ. ಕಿಟಲ್ ಕೋಶದಲ್ಲಿ ನೀಡಿರುವ 6-7 ಅರ್ಥ ಸಮುಚ್ಚಯಗಳಲ್ಲಿ ಅವಜ್ಞೆ, ಉದಾಸೀನ ಅಂತಕ್ಕಂಥದ್ದು ನನಗೆ ಈ ವಚನದ ಸಂದರ್ಭದಲ್ಲಿ ಸಮಂಜಸವಾದ ಅರ್ಥ ಅಂತ ಅನಿಸ್ತದೆ. ಆದ್ದರಿಂದ ಎಲ್ಲ ಶಿವಗಣರು ಸೇರಿ ಅಲ್ಲಿ ಜಂಗಮ ದಾಸೋಹವನ್ನು ಮಾಡುವಲ್ಲಿ ಬಡಭಕ್ತನ ಉಳ್ಳ ಅಥವಾ ಸಮರ್ಥ ಶಿವಭಕ್ತರ ನಡುವೆ ತಾನು ನೀಡುವ ಮಾಡುವ ಪದಾರ್ಥ ಕಿರಿದೆಂದು ಆ ಸಯದಾನ ಮತ್ತು ತಾನು ಶಿವಭಕ್ತರಿಂದ ಉದಾಸೀನಕ್ಕೊಳಗಾಯಿತು ಎಂದು ನೋವು ಸಂಕಟ ಅನುಭವಿಸುವ ಪ್ರಸಂಗವಿದು. ಈಗ ಮಾಟದ ಸಂದೇಹ ಒತ್ತು ಮಾತಿಂಗೊಳಗಾದಲ್ಲಿ ಅಂದರೆ ತಾನು ಮಾಡುವ ದಾಸೋಹದ ಭಕ್ತಿಯ ಮಾಟ ದೃಶ್ಯವು ಅಂತ, ಬೇರೊಬ್ಬರು ಮಾಡುವ ಸಯದಾನದ ಭಕ್ತಿಯ ಮಾಟಕ್ಕೆ, ದೃಶ್ಯಕ್ಕೆ ಅಥವಾ ನೋಟಕ್ಕೆ ಸರಿಸಮನಾಗಿಲ್ಲವೆಂಬ ಸಂದೇಹ ತನ್ನ ಮನದಲ್ಲಿ ಕಾಡುತ್ತಿರಲು. ಅಂದರೆ ಬೇರೊಬ್ಬರು ಅಲ್ಲಿ ಮಾಡ್ತಾ ಇರ್ತಾರೆ, ನಾನು ದಾಸೋಹ ಮಾಡಲಿಕ್ಕೆ ನನ್ನ ಸಯದಾನ ಪದಾರ್ಥವನ್ನು ತಗೊಂಡೋಗಿರ್ತೀನಿ, ಅವರ ಪದಾರ್ಥದ ನೋಟ ನನ್ನ ಪದಾರ್ಥದ ನೋಟ ಅವೆರಡನ್ನು ಹೋಲಿಕೆ ಮಾಡಿದಾಗ ಏನೋ ನನ್ನಲ್ಲಿ ಒಂದು ಕೀಳರಿಮೆ, ಒಂದು ಅನುಮಾನ ನನಗೆ ಶುರುವಾಗ್ತದೆ, ನಾನು ಮಾಡ್ತಕ್ಕಂಥದ್ದು ಸಮಂಜಸ ಹೌದು ಅಲ್ವ ಅಂತ. ಹಾಗೆ ಸಂದೇಹ ಪಡುವುದೇ ಭಕ್ತಿಯ ನೀತಿ ಸಿಕ್ಕಿತ್ತು ಎಂದರೆ ಭಕ್ತಿಯ ನೀತಿಗೆ ವಿರುದ್ಧವಾಗಿ ತನ್ನ ದಾಸೋಹ ಭಕ್ತಿ ಅಮರೇಶ್ವರ ಲಿಂಗಕ್ಕೆ ದೂರವಾಯಿತು ಎಂದರೆ ಅಮರೇಶ್ವರ ಲಿಂಗಕ್ಕೆ ಸಲ್ಲದಾಗಿತ್ತು ಅಂತ ಇಲ್ಲಿ ಅರ್ಥ. ಅಂದರೆ ಶಿವಶರಣನಿಗೆ ಜಂಗಮಕ್ಕೆ ದಾಸೋಹ ಮಾಡುವ ಪದಾರ್ಥವನ್ನು ತೆಗೆದುಕೊಂಡು ಹೋದಾಗ ಅವನಲ್ಲಿ ಕೀಳರಿಮೆ ಅಥವಾ ಮೇಲರಿಮೆ ಯಾವುದು ಬರಬಾರದು. ತನ್ನದು ಕೀಳು ಅಥವಾ ತನ್ನದು ಮೇಲು ಇನ್ನೊಬ್ಬರದಕ್ಕೆ ಹೋಲಿಸಿದರೆ ಅನ್ನೋ ಭಾವನೆ ಬರಬಾರದು. ಅಂಥ ಭಾವನೆ ಬಂದರೆ ಅದು ಅಮರೇಶ್ವರ ಲಿಂಗಕ್ಕೆ ದೂರ ಅನ್ನುವಂಥ ಅರ್ಥ ಇಲ್ಲಿ. ಈ ವಚನದಲ್ಲಿ ಆಯ್ದಕ್ಕಿ ಮಾರಯ್ಯನಲ್ಲಿ ಕಾಡುವ ಬಡತನ ಸೃಷ್ಟಿಸಿದ ಕೀಳರಿಮೆಯ ಭಾವ ನನಗಿಲ್ಲಿ ನಾನು ಅಂಡರ್ಲೈನ್ ಮಾಡ್ತಕ್ಕಂಥ ಪಾಯಿಂಟ್ ಇದು. ಅವನ ಮನಸ್ಸಿನಲ್ಲಿ ಈ ಥರದ ಭಾವನೆ ಯಾಕೆ ಕೊಡ್ತಾ ಅನ್ನೋದು ಇಲ್ಲಿ ಮೊದಲ ಪ್ರಶ್ನೆ. ಇದು ಸುಮ್ಮನೆ ಮನಸ್ಸಿಗೆ ಯಾವುದೇ ವಿಚಾರ ಕಾಡಲ್ಲ. ಸೃಷ್ಟಿಸಿದ ಕೀಳರಿಮೆಯ ಭಾವ, ಅದರಿಂದ ತಾನು ತನ್ನ ಸಯದಾನವು ಇತರರ ಸಯದಾನಕ್ಕಿಂತ ಕಡಿಮೆಯದು ಎಂದು ಭೇದ ಭಾವ ಮಾಡಿದ್ದೇ ಶರಣಧರ್ಮಕ್ಕೆ ಹೊರಗಾಯಿತು. ಈ ಕಾರಣಕ್ಕೆ ಅವನ ಸಯದಾನ ಅಮರೇಶ್ವರ ಲಿಂಗಕ್ಕೆ ಜಂಗಮ ದಾಸೋಹದ ಮೂಲಕ ಆರೋಗಣೆ ಮಾಡಲು ದೂರವಾಯಿತು ಎಂದರೆ ಅನರ್ಹವಾಯಿತು. ಮಾರಯ್ಯನ ಈ ಕೀಳರಿಮೆಯ ಭಾವನೆಯು ಈತನ ಪತ್ನಿ ಲಕ್ಕಮ್ಮನ ತತ್ವಕ್ಕೆ ವಿರುದ್ಧವಾದ್ದು. ನೋಡಿ, ಹೆಂಡತಿಯ ಭಾವನೆ ಬೇರೆ, ಗಂಡನ ಭಾವನೆ ಬೇರೆ. ಆಕೆಯ ಪ್ರಕಾರ ಮನಶುದ್ಧವಿಲ್ಲದಿದ್ದರೆ ಮಾತ್ರ ಭಕ್ತರಿಗೆ ದ್ರವ್ಯದ ಬಡತನ ಕಾಡುತ್ತದೆಯೇ ಹೊರತು ಚಿತ್ತ ಶುದ್ಧದಲ್ಲಿ ಕಾಯಕ ನಿರತರಾದವರಿಗೆ ಸದ್ಭಕ್ತಂಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಹೇಳ್ತಾಳಾಕಿ 724ನೇ ವಚನದಲ್ಲಿ. ಆದ್ದರಿಂದ ಲಕ್ಕಮ್ಮನ ತತ್ವಾನುಸಾರ ಮಾರಯ್ಯ ದ್ರವ್ಯದ ಬಡತನದ ವ್ಯಸನಕ್ಕೆ ಈಡಾಗಿ ಚಿತ್ತಶುದ್ಧತೆ ಹಾಳು ಮಾಡಿಕೊಳ್ಳುವುದು ಅದು ಅವನ ಭಕ್ತಿಗೆ ಹಾನಿ. ಈ ಅರಿವು ಮಾರಯ್ಯನಲ್ಲಿದೆಯಾದರೂ ಆ ಕೀಳರಿಮೆಯ ಭಾವಾತರಂಗ ಅವನಲ್ಲಿ ಬಂದು ಹೋಗಿಬಿಟ್ಟಿತದು. ಈ ಕೀಳರಿಮೆಯ ಭಾವನೆಯು ಬಡಭಕ್ತರು ಎಲ್ಲ ಗಣಸಮೂಹದ ನಡುವೆ ಬೆರೆತು ಜಂಗಮ ಗಣಕ್ಕೆ, ಶರಣಗಣಕ್ಕೆ ದಾಸೋಹವನ್ನು ಮಾಡುವಾಗ ಅನಿವಾರ್ಯವಾಗಿ ಅವರು ಇಂಥ ಭಾವನೆಗಳನ್ನು ಎದುರಿಸುತ್ತಿದ್ದರು. ಇದು ಬಸವಣ್ಣನ ದಾಸೋಹ ತತ್ವವನ್ನು ಆಚರಣೆಯಲ್ಲಿ ನಡೆದು ತೋರುವಾಗ ಬಡಭಕ್ತರು ಅನುಭವಿಸಿದ ಸಂಕಟ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ತತ್ವ ಮತ್ತು ಆಚರಣೆ, ನುಡಿಯೋದು ತತ್ವ, ಆದರೆ ಅದನ್ನು ನಡೆದು ತೋರಿಸಬೇಕಲ್ಲ. ಅದನ್ನು ನಡೆದು ತೋರಿಸುವಾಗ ಈ ಒಳಗಿನ ಸಂಕಟಗಳು, ತುಮ್ಮಲಗಳು, ಬೇಗುದಿಗಳು ಅವುಗಳನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವುಗಳನ್ನು ಹೇಗಾದರೂ ಮಾಡಿ ಹೊರಹಾಕಲೇಬೇಕಾಗಿತ್ತು ಅಂತ. ಹೀಗಿರಲು ಇನ್ನು ನಿರ್ಧನಿಕರು ಧನಿಕರಿಂದ ತಮ್ಮ ಪರವಾಗಿ ದಾಸೋಹ ಮಾಡಿಸುವುದು ಅಥವಾ ಅವರಿಂದ ಎರವಲಾಗಿ ತಂದು ದಾಸೋಹ ಮಾಡ್ತಕ್ಕಂಥದ್ದು, ಈ ಸಂದರ್ಭಗಳು ಎಷ್ಟು ಅವರನ್ನು ಧರ್ಮ ಸಂಕಟಕ್ಕೆ ಈಡು ಮಾಡಿರಬಹುದು, ಅವರಲ್ಲಿ ಯಾವ ತೊಳಲಾಟವನ್ನು ಹುಟ್ಟಿಸಿರಬಹುದು ಅನ್ನೋದನ್ನು ನಾವು ಊಹಿಸಲಿಕ್ಕೆ ಸಾಧ್ಯವಿದೆ. ಗುರು ಜಂಗಮದಲ್ಲಿ ಬೆರೆಸಿ ದಾಸೋಹವ ಮಾಡುವಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಇವೇ ಮೂಲ ಮೊದಲು. ಮಾಟ ಸ್ವಸ್ಥವಾದಲ್ಲಿ ಈ ಮೂರ ಮರೆಯಬೇಕು, ಅಮರೇಶ್ವರ ಲಿಂಗವನ್ನರಿಯಬೇಕು ಅಂತೇಳಿ 1169ನೇ ವಚನ ಹೇಳುತ್ತೆ. ನೋಡಿ, ಇಲ್ಲಿ ಮೂಲ ಅನ್ನೋ ಪದ ಸ್ವಲ್ಪ ಪ್ರಾಬ್ಲಮೆಟಿಕ್ ಅರ್ಥ ಮಾಡಿಕೊಳ್ಳಿಕ್ಕೆ. ಮೂಲ ಅಂದರೆ ಅದೇ ಮೂಲ ಅಂತ ನಾವು ಹಿಂಗೆ ತಿಳ್ಕೊಂಡ್ಬಿಡ್ತಿದ್ವಿ. ಯಾಕಂದರೆ ಮೂಲ ಅನ್ನೋ ಪದದ ಒಂದು ಶಿಷ್ಟ ಅರ್ಥ ಹಿಂಗಿದೆ. ಆದರೆ ನಮ್ಮ ಜನಪದರಲ್ಲಿ ಮೂಲ ಅನ್ನೋದ್ರ ಪದ ಅರ್ಥ ಬೇರೆ ಇದೆ, ಅದನ್ನು ನೋಡುವ. ಈ ವಚನದ ಮೊದಲ 2 ಸಾಲಿನಲ್ಲಿ ಅರ್ಥ ಸಂದಿಗ್ಧತೆಯುಂಟು. ಜಂಗಮ ದಾಸೋಹಕ್ಕೆ ಹೆಣ್ಣು, ಹೊನ್ನು, ಮಣ್ಣು ಇವೇ ಮೂಲ ಮೊದಲು ಅಂದರೆ ಮೂಲ, ಅವಶ್ಯಕ, ಪ್ರಥಮ ಪದಾರ್ಥಗಳು, ಸಯದಾನಗಳು ಎಂದೋ. ನೋಡಿ, ಹಿಂಗೆ ಅರ್ಥೈಸ್ಬಿಡ್ತೀವಿ ನಾವು.
ಆದರೆ ಮೂರನೇ ವಾಕ್ಯವು ಅವುಗಳನ್ನು ಮರೆಯಬೇಕು ಎಂದಿರುವುದರಿಂದ ಮೂಲ ಎಂಬುದರ ಅರ್ಥ ಬೇರೆಯೇ ಇರಬೇಕು ಎನ್ನಿಸುವುದು. ಮೂಲ ಎಂದರೆ ವಚನ ಮಹಾಸಂಪುಟದ ಪದಕೋಶದಲ್ಲಿ ನೀಡಿದ ಮುಖ್ಯ ಎಂಬರ್ಥ ಇಲ್ಲಿ ಸಮಂಜಸ ಎನ್ನಿಸುವುದಿಲ್ಲ. ಬದಲಾಗಿ ಕಿಟಲ್ ಕೋಶದಲ್ಲಿ ನೀಡಿದ 7ನೇ ಅರ್ಥ ಅಂದರೆ ಕೊನೆ, ನಾಶ ಎಂಬುದೇ ಇಲ್ಲಿ ಸೂಕ್ತ. ಬಡವನ ಸಿಟ್ಟು ದವಡೆಗೆ ಮೂಲ ಅಂತೀವಿ ನೋಡಿ. ಅದೇ ರೀತಿ ಜಾಲಿ ಬಿತ್ತಲು ಕಾಲಿಗೆ ಮೂಲ, ಇಂತಹ ಗಾದೆಗಳಲ್ಲಿನ ಅರ್ಥವೇ ಸರಿ ಅಂತ. ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡಿದ್ರಂತೆ ಅನ್ನುವಂಥ ಮಾತುಗಳು ಬರ್ತವೆ. ಮೂಲ ಅನ್ನೋದ್ರ ಅರ್ಥ ತೊಂದರೆ ತಂದುಕೊಂಡ್ರಂತ, ತಾವೇ ಜಾಲಿಯನ್ನು ಬಿತ್ತಿ ತಾವೇ ತಮಗೆ ಕೇಡನ್ನು ತಂದುಕೊಂಡ್ರಂತ. ಹಾಗಾಗಿ ಇಲ್ಲಿ ಮೂಲ ಅನ್ನೋದು ಕೇಡು, ನಾಶ ಅಂತ ಹಿಂಗೆ ಅರ್ಥ ಆಗ್ತದೆ. ಆದ್ದರಿಂದ ಆಯ್ದಕ್ಕಿ ಮಾರಯ್ಯನ ವಚನದಲ್ಲಿ ಮೂಲ ಅನ್ನೋದ್ರ ಅರ್ಥ ಅದು ಮೂಲ ಸೋರ್ಸ್ ಅಂತ ಅರ್ಥ ಅಲ್ಲ, ರೂಟ್ ಅಂತ ಅರ್ಥ ಅಲ್ಲ, ಅದು ಕೇಡು, ಅದು ಹಾನಿ, ಅದು ಕೊನೆ ಅಂತ ಈ ಅರ್ಥ. ಆದ್ದರಿಂದ ದಾಸೋಹ ಮಾಡುವಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಎಂಬುವು ಮೊದಲು ತಿರಸ್ಕರಿಸಬೇಕಾದ ವಿನಾಶಿ ಪದಾರ್ಥಗಳು ಅವು. ಆದ್ದರಿಂದ ಅವುಗಳನ್ನು ಮರೆಯಬೇಕು, ನಂತರವಷ್ಟೇ ಅಮರೇಶ್ವರ ಲಿಂಗವನ್ನು ಅರಿಯಲಿಕ್ಕೆ ಸಾಧ್ಯ ಅನ್ನೋದು ಈ ವಚನದ ಅರ್ಥ. ದಾಸೋಹಕ್ಕೆ ಮಾಡಬೇಕಾದ ದ್ರವ್ಯವ ಎಲ್ಲಿಂದ ತರುವುದೆಂಬ ಚಿಂತೆ ಆಯ್ದಕ್ಕಿ ಮಾರಯ್ಯ ದಂಪತಿಗಳಿಗೆ ಬಹುವಾಗಿ ಕಾಡಿದೆ. ಬೇರೆ ಯಾರಿಂದನೋ ಹಿಸಿದುಕೊಂಡು ಬಂದ ದ್ರವ್ಯವು ದಾಸೋಹ ಮಾಡಲು ಯೋಗ್ಯವಲ್ಲ ಎಂಬುದು ಅವರ ಅಭಿಪ್ರಾಯ. ಈಗ ನೋಡಿ, ಗೆಜ್ಜಲು ಮನೆಯ ಮಾಡೆ ಸರ್ಪಗಿಂಬಾದಂತೆ. ಗೆಜ್ಜಲು ಮನೆಯ ಮಾಡೆ ಅಂದರೆ ಗೆದ್ದಲು ಒಂದು ಹುತ್ತವನ್ನು ಕಟ್ಟದದು, ಅದು ಯಾರಿಗೆ ಜಾಗ ಅಂದರೆ ಅಲ್ಲಿ ಬಂದು ಸರ್ಪ ವಾಸ ಮಾಡ್ತೈತಿ. ನಾನತ್ತಣ ದ್ರವ್ಯವ ತಂದು ಇತ್ತಣ ಮಾಡಿದಳೆ ಅಂದರೆ ಯಾರೋ ಕಡೆಯಿಂದ ನಾನು ಹಣವನ್ನು ಇಸ್ಕೊಂಡು ಬಂದು ಈ ಕಡೆಗೆ ನಾನು ಜಂಗಮಕ್ಕೆ ದಾಸೋಹ ಮಾಡಿದಳೆ, ನನಗಿನ್ನೆತ್ತಣ ಮುಕ್ತಿ ಅಮರೇಶ್ವರ ಲಿಂಗ ಅಂತೇಳಿ 1170ನೇ ವಚನ ಹೇಳುತ್ತೆ ನೋಡಿ. ಗೆದ್ದಲು ಕಟ್ಟಿದರೆ, ಅದು ಹುತ್ತ ಕಟ್ಟಿದರೆ ಅದು ಬಂದು ಹಾವು ವಾಸ ಮಾಡ್ತೈತಿ. ನಾನು ಯಾವನ ಮನೆಗೂ ಹೋಗಿ ದುಡ್ಡು ಇಸ್ಕೊಂಬಂದು ಧಾನ್ಯ ಇಸ್ಕೊಂಬಂದು ನಾನು ಜಂಗಮ ದಾಸೋಹ ಮಾಡಿದರೆ ನನಗೆ ಇನ್ನೆಲ್ಲಿಯ ಮುಕ್ತಿ ಅಂತ. ಇಲ್ಲಿ ಕೂಡ ಇಂಥ ಉದಾಹರಣೆಗಳಲ್ಲಿ ಇಲ್ಲೆಲ್ಲಿ ಸಮಾಜವಿದೆ? ಜಂಗಮ ಅಂದರೆ ಸಮಾಜವಿದೆ, ದಾಸೋಹ ಅಂದರೆ ಸಮಾಜ ಸೇವೆ ಅಂತ ಇದೆ? ಇಲ್ಲ. ದಾಸೋಹ ಮಾಡಲು ಬೇಕಾದ ದ್ರವ್ಯದ ಚಿಂತೆ ಅವರ ಬಡತನದ ಸೂಚಕ ಮಾತ್ರವಲ್ಲ, ಅವರ ಆಧ್ಯಾತ್ಮಿಕ ಹಸಿವಿನ ಮತ್ತು ಐಹಿಕ ಜೀವನದ ಅಗತ್ಯಗಳ ಕೊರತೆಯ ಈ ಉಭಯಗಳ ನಡುವೆ ಸಿಲುಕಿ ಅನುಭವಿಸುವ ಅಸಹಾಯಕತೆ, ಧರ್ಮ ಸಂಕಟಗಳ ಒದ್ದಾಟದ ಸೂಚಕವೂ ಕೂಡ ಹೌದದು. ಅವರ ಈ ಧರ್ಮ ಸಂಕಟದಲ್ಲಿ, ಅಸಹಾಯಕತೆಯಲ್ಲಿ ಮಾರಯ್ಯ ಕೊನೆಗೆ ಹಸಿವನ್ನು ನೀಗಿಸಿಕೊಳ್ಳುವ ಕಡೆ ಒಲವು ತೋರಿ ದಾಸೋಹ ಮಾಡಲು ತಾನಶಕ್ತನೆಂದು ಅದನ್ನು ಮಾಡಲಾರನೆಂದು ತಿರಸ್ಕರಿಸಿಬಿಡುವನು. ಇದು ಒಂದು ತತ್ಕಾಲೀನ ಬೇಗುದಿಯ ಸಂದರ್ಭದ ಕ್ಷಣಿಕ ಭಾವ ಇರಬಹುದಾದರೂ ಕೂಡ ಮಾರಯ್ಯನಿಗಿದ್ದ ಶಾಶ್ವತ ಕಡು ಬಡತನ ಮತ್ತು ಯಾತನೆಗಳಿಗೆ ಹಿಡಿದ ಕನ್ನಡಿಯದು. ಈ ಕೆಳಗಿನ ವಚನವನ್ನು ನೀವು ನೋಡಿ. ತನುವೀವಡೆ ತನುವೆನಗಿಲ್ಲ, ಮನವೀವಡೆ ಮನವೆನಗಿಲ್ಲ, ಧನವೀವೆಡೆ ಧನವೆನಗಿಲ್ಲ. ನೋಡಿ, ಜಂಗಮ ದಾಸೋಹಕ್ಕೆ ಬೇಕಾದ ಈ ತ್ರಿವಿಧಗಳು ತನ್ನಲ್ಲಿಲ್ಲ. ತನುವಿಲ್ಲ, ಮನವಿಲ್ಲ, ಧನವಿಲ್ಲ. ತನುವನ್ನು ಕೊಡಬೇಕಂದ್ರೆ ತನು ಇಲ್ಲ, ಮನವನ್ನು ಕೊಡಬೇಕಂದ್ರೆ ಮನ ಇಲ್ಲ, ಧನವನ್ನು ಕೊಡಬೇಕಂದ್ರೆ ಧನ ಇಲ್ಲ. ಇಂತಿ ತನು ಮನ ಧನ ಸಕಲ ಸಂಪತ್ತುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ದು ತಂದು ಎನ್ನೊಡಲ ಹೊರೆವೆನಲ್ಲದೆ ಅಮರೇಶ್ವರ ಲಿಂಗಕ್ಕೆ ನೀಡುವ ಬಯಕೆ ಏನಾಗಿಲ್ಲ ಸಂಗನ ಬಸವಣ್ಣ ಅಂತ ಬಸವಣ್ಣನಿಗೆ ಹೇಳ್ಬಿಡ್ತಾನೆ. ನಾನು ಜೀವನ ಮಾಡ್ತೀನಿ ಶಿವ, ಎಲ್ಲಾದರೂ ಹೋಗಿ ತಪ್ಪಲಕ್ಕೆ ತಗೊಂಬಂದು ನನ್ನ ಹತ್ರ ನೀನಿಗೆ ಕೊಡೋಕ್ಕೆ ತನೂ ಇಲ್ಲ, ಮನನೂ ಇಲ್ಲ, ಧನನೂ ಇಲ್ಲ ಅಂತ ಹೇಳಿ ಈ ರೀತಿ ಸಾರಾಸಗಟ್ಟು ದಾಸೋಹವನ್ನು ತಿರಸ್ಕರಿಸಿಬಿಡ್ತಾನಲ್ಲ. ಮೇಲೆ ವಚನ ಹೇಳಿದೆ ನಾನು ಬಹಳ ಸ್ಪಷ್ಟವಾಗಿ. ಆಯ್ದಕ್ಕಿ ಮಾರಯ್ಯನಲ್ಲಿ ಈ ದಾಸೋಹದ ಶೋಷಣೆಯ ಆಯಾಮ ಅದರ ಬಿಸಿ ಆತನಿಗೆ ತಲುಪಿದೆ. ಆ ಕಾರಣಕ್ಕಾಗಿ ಆತನಿಗೆ ಆಯ್ದಕ್ಕಿ ಮಾರಯ್ಯನಲ್ಲಿ ಆತನ ಒಂದು ಒಳಮನಸ್ಸು ದಾಸೋಹ ವ್ಯವಸ್ಥೆಯನ್ನು ಪ್ರತಿಭಟಿಸಿದೆ. ಆ ಪ್ರತಿಭಟನೆಯನ್ನು ಆತ ತನ್ನ ವಚನಗಳಲ್ಲಿ ದಾಖಲಿಸಿಯೇ ಬಿಟ್ಟಿದ್ದಾನೆ ಎನ್ನಲಿಕ್ಕೆ ಈ ವಚನಗಳು ನಮಗೆ ಸಾಕ್ಷಿ. ಇದು 1172ನೇ ವಚನ. ನೋಡಿ, ಈ ಸೂಕ್ಷ್ಮಗಳನ್ನು, ವಚನದ ಈ ಸೂಕ್ಷ್ಮಗಳನ್ನು ನಮ್ಮ ಮಾರ್ಕ್ಸ್ವಾದಿ ಪಂಡಿತರು ಯಾಕೆ ಗಮನಿಸಿಲ್ಲ ಅಂತ ನಾನು ಪ್ರಶ್ನೆ ಅವರಿಗೆ ಹಾಕ್ತಾ ಇದ್ದೇನೆ. ಕಾಯಕ ಜೀವಿಗಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಅದನ್ನು ಅವರು ಸಹಿಸಲಾರರು. ನಿರ್ಧನಿಕನು ಧನಿಕನಿಂದ ಸಹಾಯ ಪಡೆದು ದಾಸೋಹ ಮಾಡಬೇಕೆಂಬುದು ಮಾರಯ್ಯನಂಥ ಸ್ವಾವಲಂಬಿ ಸ್ವಾಭಿಮಾನಿ ಕಾಯಕ ಜೀವಿಗಳ ಆತ್ಮಾಭಿಮಾನವನ್ನು ಕೆಣಕಿದ್ದರಿಂದಲೇ ಅವರು
ಎರವಲು ತಂದು ದಾಸೋಹ ಮಾಡುವುದನ್ನು ನಿರಾಕರಿಸುವರು. ಈ ಕೆಳಗಿನ ವಚನಗಳು ಸ್ವಾಭಿಮಾನಿಯಾದ ಮಾರಯ್ಯ ಬೇರೊಬ್ಬರ ಕೈ ಎತ್ತಿ ಬೇಡುವವನಲ್ಲ ಎಂದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ತವನಿಧಿಯ ಬೆಳೆವವಂಗೆ ತವನಿಧಿಯ ಹಂಗುಂಟೆ, ತವನಿಧಿಯ ಬೆಳೆವವಂಗೆ ತವನಿಧಿಯ ಹಂಗುಂಟೆ, ವಿರಕ್ತಂಗೆ ಆರೈಕೆ ಗೊಂಬವರುಂಟೆ, ಕಾಯಕ ಮಾಡುವ ಭಕ್ತಂಗೆ ಇನ್ನಾರುವ ಕಾಡಲೇತಕ್ಕೆ, ಆ ಗುಣ ಅಮರೇಶ್ವರ ಲಿಂಗಕ್ಕೆ ದೂರ ಅಂತ ಹೇಳ್ತಾನೆ. ನಾನೇ ಸ್ವಂತ ದುಡಿದು ತವನಿಧಿಯೇ ಬೆಳಿತಿದ್ದೀನಿ ನಾನು, ನನಗೆ ಯಾಕೆ ಇನ್ನೊಂದು ತವನಿಧಿ ಬೇಕು ನನಗೆ? ಆ ರೀತಿ ವಿರಕ್ತಂಗೆ ಆರೈಕೆ ಗೊಂಬವರುಂಟೆ, ಯಾರಾದರೂ ವಿರಕ್ತನಿಗೆ ಆರೈಕೆ ಮಾಡಲಿಕ್ಕೆ ಸಾಧ್ಯವೇ? ಕಾಯಕ ಮಾಡುವ ಭಕ್ತಂಗೆ ಇನ್ನಾರುವ ಕಾಡಲೇತಕ್ಕೆ, ನಾನೇ ಸ್ವಂತ ದುಡಿತಾ ಇರುವಾಗ ನಾನು ಹೋಗಿ ಇನ್ನೊಬ್ಬನ ಯಾಕೆ ಕಾಡಲಿ ಬೇಡಲಿ, ಇನ್ನೊಬ್ಬನು ಕೊಡಪ್ಪ ಅಂತ ನಾನು ಯಾಕೆ ಕೇಳಲಿ ಅನ್ನುವಂಥ ಮಾತನ್ನು, ಬಹಳ ದಿಟ್ಟವಾದ ಮಾತನ್ನು ಹೇಳ್ತಾನೆ. ನೇಮವ ಮಾಡಿಕೊಂಡು ಭಕ್ತರ ಭವನಂಗಳ ಹೊಕ್ಕು, ಕಾಯಕ ಸತ್ತು ಹಣ ಹೊನ್ನ ಬೇಡೆಹೆನೆಂಬುದು ಕಷ್ಟವಲ್ಲವೇ ಸದ್ಭಕ್ತಂಗೆ. ನೋಡಿ, ನೇಮವ ಮಾಡಿಕೊಂಡು ಭಕ್ತರ ಭವನಂಗಳ ಹೊಕ್ಕು, ಕಾಯಕ ಸತ್ತು ಹಣ ಹೊನ್ನ ಬೇಡೆಹೆನೆಂಬುದು ಕಷ್ಟವಲ್ಲವೇ ಸದ್ಭಕ್ತಂಗೆ, ಆ ಗುಣ ಅಮರೇಶ್ವರ ಲಿಂಗಕ್ಕೆ ದೂರ ಅಂತೇಳಿ 1176ನೇ ವಚನ ಹೇಳುತ್ತೆ. ಶಿವಭಕ್ತಿ ಗುರುಜಂಗಮಕ್ಕೆ ತ್ರಿವಿಧ ಸೇವೆ ಮಾಡುವನೆಂಬುದೇ ಆ ಭಕ್ತನು ಮಾಡಿಕೊಂಡ ನೇಮ. ನೋಡಿ, ಇಲ್ಲಿ ಶಿವಭಕ್ತಿ ಏನು ಅಂದರೆ ಗುರುಜಂಗಮಕ್ಕೆ ತ್ರಿವಿಧ ಸೇವೆ ಮಾಡುವೆನೆಂಬುದೇ ಆ ಭಕ್ತ ತನಗೆ ತಾನೇ ಮಾಡಿಕೊಂಡ ನೇಮ. ಆದರೆ ಕಾಯಕ ದುಡಿಮೆ ಇಲ್ಲದಿರುವಾಗ ಭಕ್ತರ ಮಹಾಮನೆಯಂಗಳ ಹೊಕ್ಕು, ಅಲ್ಲಿ ಹಣ ಹೊನ್ನು ಬೇಡುವುದಿಲ್ಲ, ಬೇಡೆನು. ನೋಡಿ ಇಲ್ಲಿ, ಬೇಡೆಹೇ ಬೇಡೆನುಹ ಬೇಡುವುದಿಲ್ಲ ಎಂಬುದು ಕಷ್ಟವಲ್ಲವೇ ಸದ್ಭಕ್ತಂಗೆ ಅಂತ ಹೀಗೆ ನಾವು ಅರ್ಥ ಮಾಡಿದರೆ ವಚನಕಾರನ ತತ್ವಕ್ಕೆ ಭಂಗ ಬರುತ್ತದೆ. ಆದ್ದರಿಂದ ಬೇಡೆಹೆ ಎಂದರೆ ಬೇಡುವೆ ಎಂಬುದು ಕಷ್ಟ, ಬೇಡುವೆ ಅಂತ ನಾವು ಅರ್ಥ ಮಾಡಬೇಕು. ಅದು ಬೇಡುವೆ ಎಂಬುದು ಕಷ್ಟ. ಹಾಗೆ ಹಣ ಹೊನ್ನನ್ನು ಬೇರೊಬ್ಬರಿಂದ ಎರವಲಾಗಿಯೋ ಸಾಲವಾಗಿಯೋ ದಾನವಾಗಿಯೋ ಬೇಡುವೆ ಎಂಬುದು ಅಮರೇಶ್ವರ ಲಿಂಗಕ್ಕೆ ದೂರ ಎಂದು ಅರ್ಥೈಸುವುದು ಉಚಿತ ಇಲ್ಲಿ. ಇಲ್ಲಾಂದರೆ ವಚನದ ಆಶಯಕ್ಕೆ ಮತ್ತು ವಚನಕಾರನ ಒಂದು ತಾತ್ವಿಕ ನಿಲುವಿಗೆ ಅದು ಧಕ್ಕೆ ಆಗ್ತದೆ. ಆದ್ದರಿಂದ ಬೇಡಿ ತಂದು ದಾಸೋಹವ ಮಾಡುವನ್ನಬರ ಪಂಗುಳನ ಪಯಣದಂತೆ ಯಾಚಕತ್ವ ಭಕ್ತಂಗುಂಟೆ, ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿ ತಂದು ಮಾಡಿ ಮುಕ್ತಿಯ ನರಸಲುಂಟೆ, ಅದು ಅಮರೇಶ್ವರ ಲಿಂಗವ ಮುಟ್ಟದೆ ಇತ್ತಲೇ ಉಳಿಯಿತ್ತು ಅಂತೇಳಿ 1177ನೇ ವಚನ ಹೇಳುತ್ತೆ. ನೋಡಿ, ಹೀಗೆ ಯಾವುದೋ ಒಂದು ವಚನದಲ್ಲಿ ಒಂದು ಪದದಿಂದ ನಮಗೊಂದು ಸಂಶಯ ಸಂದಿಗ್ಧತೆ ಉಂಟಾದರೆ ಅದು ಬೇರೆ ವಚನಗಳು ನಮಗೆ ಭಾಳ ಸ್ಪಷ್ಟಪಡಿಸ್ತವೆ. ಈ ಕಾರಣಕ್ಕಾಗಿಯೇ ವಚನಗಳನ್ನು ಬಿಡಿಯಾಗಿ ಅಲ್ಲ ಇಡಿಯಾಗಿ ಓದುವುದನ್ನು ಕಲಿಯಬೇಕು ಅಂತೇಳಿ ನಾನು ವಚನಾಧ್ಯಯನ ಪದ್ಧತಿಯಲ್ಲಿ ನಾನು ಚರ್ಚಿಸಿದ್ದೇನೆ. ಅದನ್ನೇ ನಾನು ಓದುಗರಿಗೆ ನಾನು ಸೂಚಿಸ್ತೇನೆ. ಯಾವತ್ತೂ ಒಂದು ವಚನದಿಂದ ಯಾವುದ ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ಒಂದು ವಚನದಲ್ಲಿ ಉಂಟಾದ ಅನುಮಾನವನ್ನು ಬೇರೊಂದು ವಚನ ಅಂದರೆ ಅದೇ ವಚನ ಕಾರಣವಂತನೂ ಅಲ್ಲ. ಇಡೀ ವಚನ ಪರಂಪರೆಯೊಳಗೆ ಎಷ್ಟು ಮಂದಿ ಶರಣರಾದರೆ ಬೇರೊಬ್ಬರ ವಚನಗಳಿಂದಲೂ ಕೂಡ ನಾವು ಆ ಸಂದರ್ಭಕ್ಕೆ ಅದು ಉಚಿತ ಅಂದರೆ ಅದನ್ನು ತೆಗೆದುಕೊಂಡು ನಾವು ಚರ್ಚೆಗೆ ಸಪೋರ್ಟ್ ಆಗಿ ನೀಡಬಹುದು ಅಂತ. ಹೀಗೆ ಒಂದು ಕಡೆ ಕಡುಬಡತನ, ಇನ್ನೊಂದು ಕಡೆ ಸತ್ಯಶರಣ ಸಂಘ, ನಿತ್ಯ ಜಂಗಮ ಸೇವೆ, ಕೃತ್ಯವಿರಬೇಕು 1174ನೇ ವಚನ ಹೇಳ್ತದೆ. ಇಂಥ ಒಂದು ಸಂಕಲ್ಪ ಇರುವ ಈ ಶರಣನ ಮಾನಸಿಕ ತೊಳಲಾಟ ಅದೆಷ್ಟಿರಬೇಕೆಂದು ಯೋಚಿಸಬಹುದಲ್ಲವೇ? ಮಾರಯ್ಯ ಅಮರೇಶ್ವರ ಲಿಂಗಕ್ಕೆ ಅರ್ಪಿಸುವ ಸಯದಾನ ಬಸವಣ್ಣನಿಗೆ ಅರ್ಪಿತ. ಕಾರಣ ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣನದು. ಲಿಂಗದ ಜಿಹ್ವೆ ಜಂಗಮ ಅನ್ನೋ ಮಾತನ್ನು ನಾವು ಅರ್ಥ ಮಾಡಿಕೋಬಹುದು. ನೋಡಿ, ಇಲ್ಲಿ ಅಮರೇಶ್ವರ ಲಿಂಗದ ಒಡಲು ಯಾರಂದ್ರೆ ಸಂಗನ ಬಸವಣ್ಣ. ಯಾಕೆ? ಸಂಗನ ಬಸವಣ್ಣ ಇಲ್ಲಿ ಜಂಗಮ ರೂಪಿ. ಯಾರಿಗೆ? ಆಯ್ದಕ್ಕಿ ಮಾರಯ್ಯನಿಗೆ. ಇದೊಂದು ಉದಾಹರಣೆ ಸಾಕು ನಮಗೆ. ಲಿಂಗ ಉಣ್ಣಲ್ಲ, ಜಂಗಮ ಉಣ್ತಾನೆ. ಆದ್ದರಿಂದ ನಾವು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅನ್ನೋದು ಬಸವಣ್ಣನ ವಚನ. ಎರೆದರೆ ನೆನೆಯದು, ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ. ಆದ್ದರಿಂದ ನೀವು ಜಂಗಮಕ್ಕೆ ದಾಸೋಹ ಮಾಡ್ರಿ ಅಂತ. ಆದ್ದರಿಂದ ನೋಡಿ, ಈ ಭಾವನೆ ಆಯ್ದಕ್ಕಿ ಮಾರಯ್ಯನಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದರೆ, ತನ್ನ ಅಮರೇಶ್ವರ ಲಿಂಗದ ಮುಖ, ಅದರ ಜಿಹ್ವೆ, ಅದರ ಬಾಯಿ ಬಹುಶಃ ಯಾರು ಅಂದರೆ ಈ ಸಂಗನ ಬಸವಣ್ಣ ಅಂತ. ಆದ್ದರಿಂದ ಸಂಗನ ಬಸವಣ್ಣನಿಗೆ ಹೋಗಿ ತಾವು ದಾಸೋಹ ಮಾಡ್ತಕ್ಕಂಥದ್ದು ಅಂತ. ಅಮರೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣ ನಿನ್ನ ಪಾದಕ್ಕೆ ನಮೋ ನಮೋ ಎಂಬೆನು ಅಂಥೇಳಿ 1181ನೇ ವಚನ ಕೂಡ ಹೇಳುತ್ತೆ. ಈ ಎಲ್ಲ ಕಷ್ಟ ಕೋಟಲೆ ಯಾತನೆಗಳ ನಡುವೆಯೂ ಈ ಭಕ್ತನಲ್ಲಿ ಆವರಿಸಿರುವ ಭಕ್ತಿ ಭಾವನೆಗಳು ಅದೆಷ್ಟು ಸದೃಢ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು.
ಇಷ್ಟೆಲ್ಲ ಕಷ್ಟ ಕೋಟಲೆಗಳೆಲ್ಲ ಇವೆ. ಅಹಂಕಾರವ ಮರೆದು ನಿಹಿತಾಚಾರವ ನರಿದು ಅಮರೇಶ್ವರ ಲಿಂಗವ ಅವಗವಿಸಬೇಕು. ಅದು ಅವಗವಿಸಬೇಕಲ್ಲ, ಟೈಪ್ ಮಿಸ್ಟೇಕ್ ಆಗಿದೆ, ಅಂಗವಿಸಬೇಕು ಅಂತ. 1178ನೇ ವಚನ. ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಕರ್ಮ ಉಂಟೆ, ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ. ಆತನಿದ್ದುದೇ ಸುಕ್ಷೇತ್ರ, ಆತನಂಗವೇ ಅಮರೇಶ್ವರ ಲಿಂಗದ ಸಂಘ ಸುಖ ಅಂತೇಳಿ 1180ನೇ ವಚನ ಹೇಳುತ್ತೆ. ಗುರುಲಿಂಗ ಜಂಗಮದ ಅನುವ ನರಿತುದೇ ನೇಮ, ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಈ ಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ ಅಂತೇಳಿ 1183ನೇ ವಚನ ಹೇಳುತ್ತೆ. ಹಾಗದ ಕಾಯಕವ ಮಾಡಿ ಹಣ ಅಡ್ಡವ ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ. ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತ ಶುದ್ಧದ ಕಾಯಕ ಅಂತೇಳಿ 1190ನೇ ವಚನ ಹೇಳುತ್ತೆ. ನೋಡಿ, ಈ ವಚನದಲ್ಲಿ ಬಳಕೆಯಾಗಿರ್ತಕ್ಕಂಥ ಹಾಗ, ಹಣ, ಅಡ್ಡ ಇವು ಅಂದಿನ ಹಣದ ಅಂದರೆ ಪ್ರಾಚೀನ ಕಾಲದ ಹಣದ ಹೆಸರುಗಳು. ಇಲ್ಲಿ ಕಡಿಮೆ ಮೌಲ್ಯದ ಕೆಲಸ ಮಾಡಿ ಹೆಚ್ಚಿನ ಮೌಲ್ಯದ ದುಡ್ಡನ್ನು ಬೇಡತಕ್ಕಂಥದ್ದು. ಹಾಗೆ ಬೇಡಿದರೆ ಅದು ಸತ್ಯ ಶುದ್ಧ ಕಾಯಕ ಎಂದೆನಿಸುವುದಿಲ್ಲ. ಭಕ್ತರಲ್ಲಿ ತಾ ಮಾಡಿದ ಕಾಯಕದ ಮೌಲ್ಯಕ್ಕಿಂತಲೂ ಕಡಿಮೆ ಮೌಲ್ಯದ ಹಣವನ್ನು ಕೂಲಿಯಾಗಿ ತಾ ಅಂದರೆ ಕೊಡಿ ಎಂಬುದೇ ಚಿತ್ತಶುದ್ಧ ಕಾಯಕದ ಧರ್ಮ ಅಂತ. ನಾನು ಮಾಡಿದ ಕೆಲಸ ಎಷ್ಟು ಮೌಲ್ಯದ ಮಾಡಿರ್ತೇನೆ ಅದಕ್ಕಿಂತ ಕಮ್ಮಿ ಇಸ್ಕಂದ್ರೆ ಅದು ಚಿತ್ತಶುದ್ಧ ಮೌಲ್ಯದ ಕಾಯ. ಆದರೆ ನಾನು ₹1 ಕೆಲಸ ಮಾಡಿ ₹3 ಕೊಡಿ ಅಂದರೆ ಅದು ಚಿತ್ತಶುದ್ಧ ಕಾಯಕದ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ. ಹೀಗೆ ಇಂತಹ ಕಾಯಕ ಧರ್ಮದ ಕಾಯಕ ಜೀವಿ ಮಾರಯ್ಯ ತನ್ನ ಕಡು ಬಡತನದಲ್ಲಿಯೂ ಬಸವಣ್ಣನು ನಿಯಮಿಸಿದ ಜಂಗಮ ದಾಸೋಹಕ್ಕೆ ತನ್ನ ತನು ಮನ ಧನಗಳನ್ನು ಸವೆಸಿದವನು. ಬಸವ ಭಕ್ತಿಯಲ್ಲಿ ತನ್ನ ಯಾತನೆಯನ್ನು ಮರೆತವನು. ಸಹೃದಯರು ತಿಳಿಯಬೇಕಾದುದು ಕಾಯಕ ಜೀವಿಗಳ ಶೋಷಣೆ. ನೋಡಿ, ಇಲ್ಲಿ ಬಸವಣ್ಣನವರು ಅರ್ಥಶಾಸ್ತ್ರಜ್ಞ ಅಂತ ಹೇಳುವಾಗ ಅವರ ಒಂದು ನೀತಿ, ಇವರ ಕಾಯಕ, ದುಡಿಮೆ, ದಾಸೋಹ ಇದಕ್ಕೆ ಸಂಬಂಧಪಟ್ಟು ಆತನ ನೀತಿಗಳು ಬಡ ಕಾಯಕ ಜೀವಿಗಳನ್ನು ಹೆಂಗೆ ಅಫೆಕ್ಟ್ ಮಾಡಿವೆ, ಹೆಂಗೆ ಬಾಧಿಸಿವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಏನು ಕಾಯಕ ನೀತಿ ಇದೆ ಅಥವಾ ಕಾಯಕ ಜೀವಿಗಳ ಪರವಾದ ಯಾವ ವಿಚಾರವಿದೆ ಅಂತ. ಇಲ್ಲಿ ಭಕ್ತಿ ಅನ್ನೋದಿದೆ, ಅದು ಮಾತು ಬೇರೆ ಅದು. ಆದರೆ ಅವರ ವಾಸ್ತವ ಬದುಕಿಗೆ ಸಂಬಂಧಿಸಿ ಅವರ ಯಾವ ಕಷ್ಟ ಕೋಟಲೆಗಳನ್ನು ನೀಗಿಸಿಕೊಳ್ಳುವಂತೆ ಇವರ ವಿಚಾರಗಳಿವೆ ಅನ್ನೋದನ್ನು ಮಾತ್ರ ನಾನಿಲ್ಲಿ ಗಮನಿಸ್ತಾ ಇದ್ದೇನೆ. ಜಂಗಮ ದಾಸೋಹ ಎಂಥ ಪರಿಸ್ಥಿತಿ ತಲುಪಿತ್ತೆನ್ನಲು ಇಲ್ಲಿ ಕೆಲ ವಚನಗಳನ್ನು ನಾವು ಉದಾಹರಿಸಬಹುದು. ಬಸವಣ್ಣನವರು ಪ್ರತಿಪಾದಿಸಿರ್ತಕ್ಕಂಥ ಜಂಗಮ ದಾಸೋಹ ಯಾವ ಲೆವೆಲ್ಗೆ ಹೋಗಿತ್ತದು ಅಂತ. ಬೇಡಲೇತಕ್ಕೆ ಕಾಯಕವ ಮಾಡಿಹೆನೆಂದು ಕೊಡದಡೆ ಒಡಗೂಡಿ ಬಯ್ಯಲೇತಕ್ಕೆ ಒಡೆಯರು ಭಕ್ತರಿಗೆ ಮಾಡಿಹೆನೆಂದು ಅಂದರೆ ಮಾಡಿಹರೆಂದು ಗಡಿ ತಡಿಗಳಲ್ಲಿ ಕವಾಟ ಮಂದಿರ ಮುಂದೆ ಗೊಂದಿಗಳಲ್ಲಿ ನಿಂದು ಕಾಯಲೇತಕ್ಕೆ. ಈ ಗುಣ ಕಾಯಕದಂದವೇ. ಈ ಗುಣ ಹೊಟ್ಟೆಗೆ ಕಾಣದ ಸಂಸಾರದ ಘಟ್ಟದ ನಿಲುವು. ಉಭಯ ಭ್ರಷ್ಟಂಗೆ ಕೊಟ್ಟ ದ್ರವ್ಯ ಮೇಖಲೇಶ್ವರ ಲಿಂಗಕ್ಕೆ ಮುಟ್ಟದೇ ಹೋಯಿತು ಅಂತೇಳಿ ಕಲಕೇತಯ್ಯನ 42ನೇ ವಚನ ಇದೆ. ನೋಡಿ, ಇಲ್ಲಿ ಬೇಡಲೇತಕ್ಕೆ ಕಾಯಕವ ಮಾಡಿಹೇನೆಂದು, ನಾನು ಕೆಲಸ ಮಾಡಿದ ಮತ್ತೆ ಬೇಡದ ಯಾಕಂತ ಹೇಳಿ. ಕೊಡದಡೆ ಒಡಗೂಡಿ ಬಯ್ಯಲೇತಕ್ಕೆ, ನಾನು ಕೊಡಂಗಿಲ್ಲ ಆದರೆ ಅವ್ರು ಕೂಡಿ ಬಯ್ಯಲೇತಕ್ಕೆ ಅಂತ. ನೋಡಿ, ಇಲ್ಲಿ ಒಡೆಯರು ಭಕ್ತರಿಗೆ ಮಾಡಿಹೇನೆಂದು ಗಡಿ ತಡಿಗಳಲ್ಲಿ ಕವಾಟ ಮಂದಿರ ಮುಂದೆ ಗೊಂದಿಗಳಲ್ಲಿ ನಿಂದು ಕಾಯಲೇತಕ್ಕೆ ಅಂದರೆ ಅಲ್ಲಿ ಬಂದು ದಾಸೋಹ ಮಾಡ್ತಾರಪ್ಪ ಅಂತ ಹೇಳಿ ಹೋಗಿ ಅಲ್ಲಿ ಇಲ್ಲಿ ಸಂದುಗಳಲ್ಲಿ ನಿಂತು ಕಾಯದೇಕೆ ಅಂತ. ನೋಡಿ, ದಾಸೋಹದ ಯಾವ ಲೆವೆಲಿಗೆ ಜನರನ್ನು ತಗೊಂಡೋಗಿದೆ, ಜಂಗಮನ್ನು ತಗೊಂಡೋಗಿದೆ, ಭಕ್ತರನ್ನು ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ನೋಡಿ, ಈ ಉದಾಹರಣೆಗಳಲ್ಲಿ ಇಲ್ಲೆಲ್ಲ ಕೂಡ ನಾವು ಇಲ್ಲಿವರೆಗೂ ಚರ್ಚಿಸಿರ್ತಕ್ಕಂಥದ್ರಲ್ಲಿ ಎಲ್ಲೂ ಕೂಡ ಜಂಗಮ ಅಂದರೆ ಸಮಾಜ ಅಂತ ಅರ್ಥ ಇಲ್ಲ. ಜಂಗಮ ಅಂದರೆ ಮೂಲತಃ ಅದು ಶಿವಚೇತನದ ಅರ್ಥ ಒಂದು. ಇನ್ನೊಂದು ಅದರ ಅವತಾರಿ ಅಂದರೆ ಶಿವನ ಅವತಾರಿಯಾದ ಒಬ್ಬ ಜಂಗಮ ವ್ಯಕ್ತಿ ಮತ್ತು ಆ ಜಂಗಮರ ವರ್ಗ, ಜಂಗಮರ ಸಮುದಾಯ. ಈ ಸಮುದಾಯವನ್ನು ಸೂಚಿಸ್ತಕ್ಕಂಥ ಅಂದರೆ ಜಂಗಮರೆಂಬ ಸಮುದಾಯವನ್ನು ಸೂಚಿಸ್ತಕ್ಕಂಥ ಪದ ಅದು ಯಾವುದು, ಜಂಗಮ ಅಂದರೆ. ಆದ್ದರಿಂದ ಇಲ್ಲಿ ಅವರಿಗೆ ನೀಡತಕ್ಕಂಥ ದಾಸೋಹವೇ ಜಂಗಮ ದಾಸೋಹ, ತ್ರಿವಿಧ ದಾಸೋಹ. ಇಲ್ಲಿ ಯಾವುದೇ ತತ್ವ, ಅಮೂರ್ತ ಕಲ್ಪನೆ ಇಂಥವೆಲ್ಲ ಇಲ್ಲ. ನಮ್ಮಲ್ಲಿ ಅನೇಕ ವಚನ ಇಂಟರ್ಪ್ರಿಟ್ ಮಾಡ್ತಕ್ಕಂಥವರು ಮೂರ್ತ ತತ್ವಗಳನ್ನು ಅಮೂರ್ತಗೊಳಿಸುವುದರಿಂದ ನಮ್ಮ ಮುಂದೆ
ಆ ವಚನಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ಅಥವಾ ಅಭಿವ್ಯಕ್ತವಾಗಿರ್ತಕ್ಕಂಥ ಒಂದು ಸಮಾಜದ ದರ್ಶನವೇ ಕಣ್ಮರೆಯಾಗಿಬಿಡ್ತದೆ. ಅದು ಇದೊಂದು ಬಹಳ ದೊಡ್ಡ ಮೋಸ ಇದು. ಯಾಕಂದರೆ ಅವರು ಮೂರ್ತ ಕಲ್ಪನೆಗಳನ್ನೆಲ್ಲ ಅಮೂರ್ತ ಮಾಡಿಬಿಟ್ರೆ, ವ್ಯಕ್ತಿಯನ್ನು ಸಮಾಜ ಮಾಡಿಬಿಟ್ರೆ ಅದೇನಾಗ್ಬಿಡ್ತೈತಿ, ನಮ್ಮ ಮುಂದೆ ಶರಣರ ಕಾಲದ ಒಂದು ಸಮಾಜ, ಅಲ್ಲಿಯ ಚಟುವಟಿಕೆ, ಅಲ್ಲಿ ಏನು ನಡೀತಾ ಇತ್ತು, ಯಾವ ಆರ್ಥಿಕ ಪರಿಸ್ಥಿತಿ ಇತ್ತು, ಯಾವ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಪರಿಸ್ಥಿತಿ ಇತ್ತು ಎನ್ನುವುದು ನಮ್ಮ ಕಣ್ಣಿಂದ ದೂರವಾಗಿಬಿಡ್ತದೆ. ಆದ್ದರಿಂದ ಇಲ್ಲಿ ಅಮೂರ್ತ ವಿಚಾರಗಳಿಲ್ಲ. ಶಿವ ಅವನು ಅಮೂರ್ತ ಮತ್ತು ಮೂರ್ತ ಎರಡೂ ಹೌದು. ಅವನು ಗುರುವಾಗಿ ಬರ್ತಾನೆ, ಲಿಂಗವಾಗಿ ಬರ್ತಾನೆ, ಜಂಗಮವಾಗಿ ಬರ್ತಾನೆ. ಇಲ್ಲಿ ಬರುವ ಜಂಗಮ ಒಬ್ಬ ವ್ಯಕ್ತಿ ಮತ್ತು ಆ ವ್ಯಕ್ತಿಗಳ ಒಂದು ಗಣ, ಜಂಗಮ ಸಮೂಹ ಅಂತ. ಹಾಗಾಗಿ ಈ ಜಂಗಮ ಗಣಕ್ಕೆ, ಜಂಗಮ ಸಮೂಹಕ್ಕೆ ಮಾಡ್ತಕ್ಕಂಥದ್ದು ದಾಸೋಹ, ಅದು ಸಮಾಜ ಸೇವೆ ಅಲ್ಲ. ಆದ್ದರಿಂದ ಇಲ್ಲಿ ಬಸವಣ್ಣನವರು ಪ್ರತಿಪಾದಿಸಿರ್ತಕ್ಕಂಥ ಇವತ್ತಿಗೆ ನಾಳೆಗೆ ಅಂತ ಕೂಡಿಡಬೇಡ್ರಿ, ನಿಮ್ಮ ಹೆಂಡ್ರ ಮಕ್ಕಳಿಗೆ ಅಂತ ಮಾಡಬೇಡ್ರಿ, ದಾಸೋಹಕ್ಕಂತ ಮಾಡಿದರೆ ಮಾತ್ರ ಕಾಯಕ, ದಾಸೋಹಕ್ಕಂತ ಮಾಡಲಿದ್ರೆ ಅದು ಕಾಯಕ ಅಂತ ಅನಿಸ್ಕೊಳ್ಳೋದಿಲ್ಲ. ಆಮೇಲೆ ದಾಸೋಹದಲ್ಲಿಯೇ ನಿಮಗೆ ಗುರು, ಲಿಂಗ, ಜಂಗಮ ಎಲ್ಲರೂ ಸಿಗ್ತಾರೆ, ಅದನ್ನು ಮಾಡಿದ್ರೇ ನಿಮಗೆ ಮುಕ್ತಿ ಅಂತ ಹೇಳಿ ಲಿಂಗಾಯತ ಧರ್ಮದ ಪ್ರತಿಪಾದನೆಯ ಪ್ರಾರಂಭದಲ್ಲಿ ಇದ್ದ ಗುರುವನ್ನು, ಲಿಂಗವನ್ನು ಗೌಣ ಮಾಡಿ ಜಂಗಮವನ್ನು, ಜಂಗಮ ದಾಸೋಹವನ್ನು ಮುನ್ನೆಲೆಗೆ ತಂದು ಅವುಗಳನ್ನು ಪ್ರಮುಖಗೊಳಿಸಿದ್ರಿಂದ ಲಿಂಗಾಯತ ಧರ್ಮ ಏನಾಯಿತು, ಜಂಗಮ ಕೇಂದ್ರಿತವಾದ ದಾಸೋಹ ಪ್ರಮುಖವಾದ ಧರ್ಮವಾಯಿತು. ಈ ಜಂಗಮ ಕೇಂದ್ರಿತ ದಾಸೋಹ ಪ್ರಮುಖವಾದ ಧರ್ಮದಲ್ಲಿ ಈ ಕಾಯಕ ಜೀವಿ ಬಡಭಕ್ತರು ಏನಾದರೂ ಜಂಗಮದ ಶೋಷಣೆಗೆ ಒಳಗಾದರು. ಇದೇ ಬಸವಣ್ಣನವರ ಆರ್ಥಿಕ ನೀತಿ ಅಂತ ನಾವು ಹೇಳ್ಬೋದು. ಅಂದರೆ ಅವರು ಸಮಾಜ ಅಂತ ಇವರೇನು ಮಾತಾಡ್ತಾರೆ, ಅಥವಾ ಅದರೊಳಗೇನು ಕಮ್ಯುನಿಸಮ್ ಹುಡುಕ್ತಾರೆ, ಕಮ್ಯುನಿಸ್ಟ್ ತತ್ವಜ್ಞರು ಯಾರೇ ಇರಲಿ ಈ ವಚನಗಳನ್ನು ಬಹಳ ಸ್ಪಷ್ಟವಾಗಿ ತಲಸ್ಪರ್ಶಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವುಗಳ ವಸ್ತುನಿಷ್ಠ ಅಧ್ಯಯನವಾಗಬೇಕು. ಆವಾಗ ಇದರಲ್ಲಿ ಕಮ್ಯುನಿಸಮ್ ಇದೆಯಾ? ಕಮ್ಯುನಿಸ್ಟ್ ಚಿಂತನೆಯ ಪ್ರಕಾರ ದೇವರಂದ್ರೇನು? ಸಾಕಾರ ಜಂಗಮಕ್ಕೆ ನಿರಾಕಾರ ಜಂಗಮ ಮೂಲವೋ ಅಥವಾ ನಿರಾಕಾರ ಜಂಗಮಕ್ಕೆ ಸಾಕಾರ ಜಂಗಮ ಮೂಲವೋ? ಸಾಕಾರ ಗುರುವಿಗೆ ನಿರಾಕಾರ ಗುರು ಮೂಲವೋ, ನಿರಾಕಾರ ಗುರುವಿಗೆ ಸಾಕಾರ ಗುರು ಮೂಲವೋ? ನೋಡಿ, ಹೀಗೆ ಅದೇ ರೀತಿ ಲಿಂಗ ಕೂಡ ಸಾಕಾರ ಲಿಂಗಕ್ಕೆ ನಿರಾಕಾರ ಲಿಂಗ ಮೂಲವೋ, ನಿರಾಕಾರ ಲಿಂಗಕ್ಕೆ ಸಾಕಾರ ಲಿಂಗ ಮೂಲವೋ? ಈ ಎಲ್ಲ ಪ್ರಶ್ನೆಗಳನ್ನು ನಾವು ಒಂದು ಭೌತವಾದಿ ಮೆಟೀರಿಯಲಿಸ್ಟಿಕ್ ವ್ಯೂನಿಂದ ಅಂತ ಕರಿತೀವಲ್ಲ ನಾವು, ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ನಿಂದ, ದ್ವಂದ್ವಮಾನಾತ್ಮಕ ಭೌತವಾದದಿಂದ, ಈ ಮಾರ್ಕ್ಸ್ವಾದಿ ದೃಷ್ಟಿಯಿಂದ ನಾವು ಅರ್ಥ ಮಾಡಿಕೊಂಡಾಗ ಶರಣತತ್ವವು ಕೂಡ ಒಂದು ಐಡಿಯಲಿಸಮ್, ಒಂದು ಆದರ್ಶವಾದ, ಇದು ಕೂಡ ವಾಸ್ತವವನ್ನು ತಲೆಕೆಳಗಾಗಿ ನಮ್ಮ ಮುಂದೆ ಪ್ರತಿಬಿಂಬಿಸ್ತದೆ. ವಚನಕಾರರು ಪ್ರತಿಪಾದಿಸ್ತಕ್ಕಂಥ ಲಿಂಗಾಯತ ಧರ್ಮದೊಳಗೂ ಕೂಡ ಒಂದು ಶೋಷಣೆಯ ಆಯಾಮವಿದೆ ಎನ್ನುವುದನ್ನು ನಾವು ಮನದಟ್ಟು ಮಾಡಿಕೋಬಹುದು ಅಂತ ಹೇಳ್ತಾ, ಪ್ರಸ್ತುತ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ದಂಪತಿಗಳು ಎಲ್ಲ ಶರಣರಲ್ಲಿ, ಅದರಲ್ಲೂ ಎಸ್ಪೆಷಲಿ ತಳವರ್ಗದ ತಳ ಸಮುದಾಯದ ಶರಣರಲ್ಲಿ, ನೋಡಿ ತಳ ಸಮುದಾಯದ ಶರಣರು ಅಂತ ಪ್ರತ್ಯೇಕವಾಗಿ ನಮ್ಮ ವಿದ್ವಾಂಸರುಗಳು ಚರ್ಚೆ ಮಾಡ್ತಾರೆ. ಆದರೆ ಅವರು ಈ ಆಯಾಮಗಳನ್ನು ಎಷ್ಟರ ಮಟ್ಟಿಗೆ ಕ್ಯಾಚಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನಾನು ಈ ಮುಖಾಂತರ ಕೇಳ್ತೀನಿ, ಇಂಥ ಬರಹಗಳಿದ್ದರೆ ನನ್ನ ಇಮೇಲಿಗೆ ದಯಮಾಡಿ ಕಳಿಸಿಕೊಡಿ. ಈ ಥರದ ಆಯಾಮಗಳನ್ನು, ಶೋಷಣೆಯ ಆಯಾಮಗಳನ್ನು ಅವರು ಕ್ಯಾಚಪ್ ಮಾಡಿದ್ದಾರೆ ಅಂತ ಎಲ್ಲರೂ ಇದ್ದರೆ ದಯಮಾಡಿ ನನ್ನ ಇಮೇಲ್ ಅಡ್ರೆಸ್ಸಿಗೆ ಕಳಿಸಿಕೊಡಿ ಅಂತ ಹೇಳ್ತಾ, ನಾನು ಈ ಆಯ್ದಕ್ಕಿ ಮಾರಯ್ಯ ಮತ್ತು ದಂಪತಿಗಳ ಬಗ್ಗೆ ನನಗೊಂದು ವಿಶೇಷ ಮೆಚ್ಚುಗೆ ಏನಂದರೆ, ಎಲ್ಲ ಶರಣರು ಬರೀ ಭಕ್ತಿ, ಲಿಂಗ, ಜಂಗಮ ಇದರ ಬಗ್ಗೆನೇ ಮಾತಾಡ್ತಾರೆ, ಆದರೆ ತಮ್ಮ ಒಳಗಿನ ಬೆಂಕಿಯನ್ನು ಯಾರೂ ಕಾರಿಕೊಂಡಿಲ್ಲ. ಇಲ್ಲಿ ಮಾರ್ಮಿಕವಾಗಿ ಆಯ್ದಕ್ಕಿ ಮಾರಯ್ಯ ಜಂಗಮ ದಾಸೋಹವನ್ನು ಪ್ರಶ್ನಿಸಿದ್ದಾನೆ, ಅದನ್ನು ಪ್ರತಿಭಟಿಸಿದ್ದಾನೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಆದ್ದರಿಂದ ನನಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು ನನಗೆ ಇಷ್ಟವಾದ ಒಂದು ವಚನಕಾರರು. ಯಾಕಂದರೆ ವಾಸ್ತವವನ್ನು ಅವರು ಕೊಡದೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.